ನಮಸ್ಕಾರ. ಯುಗಾದಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತೆ ಅನ್ನೋ ಹಾಗೆ ಯುಗಾದಿ ಮತ್ತೆ ಬಂದಿದೆ. ಯುಗಾದಿ ಅಂದರೆ ಯುಗದ ಆದಿ, ಅಂದರೆ ಹೊಸ ವರ್ಷ, ಹೊಸ ಹುರುಪು, ಹೊಸ ಸಂಭ್ರಮ. ಹಾಗಾದರೆ ಯುಗಾದಿಯ ಹೊಸ ವರ್ಷದ ಭವಿಷ್ಯ ಯಾವ ರೀತಿ ಇರುತ್ತೆ? ಅದರ ಜೊತೆಗೆ ಯಾವ ರಾಶಿಗೆ ಈ ವರ್ಷ ಒಳಿತು, ಯಾವ ರಾಶಿಗೆ ಈ ವರ್ಷ ಕೆಡುಕು, ಇನ್ ಕೇಸ್ ಕೆಡುಕಾದರೆ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಳಬಹುದು? ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಧರ್ಮಶಾಸ್ತ್ರ ಪಂಡಿತರು, ಹಾಗೇನೆ ಶ್ರೀ ಶೃಂಗೇರಿಯ ಶಾರದಾ ಪೀಠದ ಧರ್ಮಾಧಿಕಾರಿಗಳು ಆಗಿರುವಂತಹ ದೈವಜ್ಞ ಡಾಕ್ಟರ್ ಸೋಮಯ್ಯಜಿ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಗುರೂಜಿ, ಹೊಸ ವರ್ಷ, ಹೊಸ ಹುರುಪು, ಹೊಸ ಸಂಭ್ರಮ. ಯುಗಾದಿ ಅಂದರೆ ಯುಗದ ಆದಿ. ಸೊ ಈ ಯುಗಾದಿಯ ಸೆಲೆಬ್ರೇಷನ್ ಅಂದರೆ ಸಂಭ್ರಮಾಚರಣೆ ಯಾವ ರೀತಿ ಮಾಡಲಾಗುತ್ತೆ? ಯುಗಾದಿ ಹಬ್ಬದ ವಿಶೇಷತೆಗಳು ಏನೇನು ಅಂತ? ಶ್ರೀ ಗುರುಭ್ಯೋ ನಮಃ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ಹರಿ ಓಂ. ಸಮಸ್ತ ಕನ್ನಡ ಕುಲಕೋಟಿಗೆ, ಪ್ರೇಕ್ಷಕ ಪ್ರಭುಗಳಿಗೆ ಪರಾಭವ ನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು, ಶುಭಕಾಮನೆಗಳು. ಈ ಸಂವತ್ಸರವು ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಮಂಗಳಮಯವಾಗಿ, ತೃಪ್ತಿಕರವಾಗಿ, ಆರೋಗ್ಯಪೂರ್ಣವಾದ ಸಂತೃಪ್ತ ಜೀವನ ತಮ್ಮದಾಗಲಿ ಅಂಥೇಳಿ ನನ್ನ ಆರಾಧ್ಯ ದೈವಂಥ ಶೃಂಗೇರಿ ಶಾರದಾಂಬೆ ಚರಣಕಮಲಗಳಲ್ಲಿ ತಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸ್ತೀನಿ. ಓಂ ಚತುರ್ಭುಜೆ ಚಂದ್ರಕಲಾವತಂಸೆ ಕುಚೋನ್ನತೆ ಕುಂಕುಮರಾಘಶೋಣೆ ಪುಂಡ್ರೇಕ್ಷುಪಾಶಾಂಕುಶಪುಷ್ಪಬಾಣಚಾಪಹಸ್ತೆ ನಮಸ್ತೆ ಜಗದೇಕಮಾತಃ. ಜಯತ್ವಂ ದೇವಿ ಚಾಮುಂಡೆ ಜಯಭೂತಾಪಹಾರಿಣಿ ಜಯ ಸರ್ವಕೃತೆ ದೇವಿ ಕಾಳರಾತ್ರಿ ನಮೋಸ್ತುತೆ. ಹರಿ ಓಂ. ತಮಗೂ ಕೂಡ ಪರಾಭವ ನಾಮ ಸಂವತ್ಸರದ ಶುಭಾಶಯಗಳು, ಶುಭಕಾಮನೆಗಳು. ಹಾಗೆ ನಮ್ಮ ತೆರೆ ಹಿಂದೆ ಕೆಲಸ ಮಾಡ್ತಾ ಇರ್ತಕ್ಕಂತಹ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಕೂಡ ಈ ಸಂವತ್ಸರದ ಶುಭಾಶಯಗಳು, ಶುಭಕಾಮನೆಗಳು. ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಮಂಗಳಮಯವಾದ, ತೃಪ್ತಿಕರವಾದ, ಆರೋಗ್ಯಪೂರ್ಣವಾದ ಜೀವನ ತಮ್ಮದಾಗಲಿ ಅಂಥೇಳಿ ಪ್ರಾರ್ಥಿಸ್ತೀನಿ. ಇನ್ನಾಗಲೇ ಹೇಳಿದ ಹಾಗೆ ಯುಗಾದಿ ತಾವೇ ಹೇಳಿದ್ರಿ, ಯುಗದ ಆದಿ ಅಂತ ಅಂದರೆ ವರ್ಷದ ಮೊದಲನೇ ದಿವಸ ಅಂತ. ಇನ್ನು ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಹೊಸ ವರ್ಷ ಪ್ರಾರಂಭ, ಹೊಸ ವರ್ಷದ ಮೊದಲನೇ ದಿವಸ, ಇದನ್ನು ಯುಗಾದಿ. ಪ್ರಾಂತೀಯವಾಗಿ ಇದೊಂದು ದೊಡ್ಡ ಹಬ್ಬ. ಭಾರತದಾದ್ಯಂತ ಅಲ್ಲ, ಆಸೇತು ಹಿಮಾಚಲ ಪರ್ಯಂತ ಅಲ್ಲ, ಕೇವಲ ಇದು ಪ್ರಾಂತೀಯವಾಗಿ ದೊಡ್ಡ ಹಬ್ಬ. ಕರ್ನಾಟಕದ ಬಹುಭಾಗಗಳಲ್ಲಿ, ಹಾಗೆಯೇ ನೆರೆಯ ರಾಜ್ಯವಾದಂತಹ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಗೋವಾ ಇತ್ಯಾದಿಗಳಿಗೆ ಇದೊಂದು ಮಹತ್ವಪೂರ್ಣವಾದಂತಹ ವರ್ಷ, ದಿವಸ. ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಅಥವಾ ಕೇರಳ, ತಮಿಳುನಾಡು ಇತ್ಯಾದಿಗಳಿಗೆ ಹೋದರೆ ಇಟ್ ಇಸ್ ನಾಟ್ ವೆರಿ ರೆಲೆವೆಂಟ್. ಅವರಿಗೆ ಸೌರಮಾನ ರೀತ್ಯ ಬರ್ತಕ್ಕಂತಹ ಮೇಷಾದಿ ಯುಗಾದಿ ಏಪ್ರಿಲ್ ಮಧ್ಯಭಾಗದಲ್ಲಿ ಬರ್ತಕ್ಕಂಥದ್ದು, ಅದು ಅವರಿಗೆ ಮಹತ್ವ. ಅದೇ ರೀತಿಯಲ್ಲಿ ಗುಜರಾತ್ ಪ್ರಾಂತ್ಯಕ್ಕೆ ಹೋದರೆ ವಿಕ್ರಮ ಸಂವತ್ ಆಚರಣೆ, ಅವರಿಗೆ ದೀಪಾವಳಿಯಿಂದ ದೀಪಾವಳಿಗೆ ಹೊಸ ವರ್ಷ. ಇನ್ನು ಪಶ್ಚಿಮ ಬಂಗಾಳ, ಒಡಿಸ್ಸಾಗೆ ಹೋದರೆ ಅಲ್ಲಿ ಬೇರೆ ರೀತಿದು. ಹಾಗೆ ವಿವಿಧತೆಯಲ್ಲಿ ಏಕತೆಯಿಂದ ಕಂಡಂತಹ ಭಾರತ ಈ ಒಂದು ಯುಗಾದಿ ಅಂತಕ್ಕಂತಹ ಹೊಸ ವರ್ಷದ ಆಚರಣೆ ಪ್ರಾಂತೀಯವಾಗಿ ಬಹಳ ಮಹತ್ವನ ಪಡ್ಕೊಂಡಿರ್ತಕ್ಕಂತಹ ಒಂದು ಶುಭ ಗಳಿಗೆ ಎಂದರೆ ತಪ್ಪಾಗಲಾರದು. ಇದು ಚಾಂದ್ರಮಾನ ರೀತ್ಯ. ಏನದು ಚಾಂದ್ರಮಾನ? ಚೈತ್ರಾದಿ ಅಂತಲೂ ಕರಿತೀವಿ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ ಅಂಥೇಳಿ ಈ 12 ತಿಂಗಳುಗಳ ಈ ಸಮೂಹ, ಇದನ್ನು ನಾವು ಚಾಂದ್ರಮಾನ ಅಂತ ಕರಿತೀವಿ, ಚಾಂದ್ರಮಾನ ರೀತ್ಯ. ಅದೇ ರೀತಿಯಲ್ಲಿ ಸೌರಮಾನ ರೀತ್ಯ ಮೇಷಾದಿ, ಮೇಷ ವೃಷಭ ಅನ್ನೋದನ್ನು ಲೆಕ್ಕ ಹಾಕ್ಕೊಂಡು 2 ಪದ್ಧತಿಯೂ ಕೂಡ ಪ್ರಚಲಿತದಲ್ಲಿ ಇರತಕ್ಕಂಥದ್ದು. ಇನ್ನು ಈ ಹಬ್ಬದ ಆಚರಣೆಯು ಪ್ರಾಂತೀಯವಾಗಿ ಒಂದಿಷ್ಟು ಬದಲಾವಣೆ ಆದರೂ ಕೂಡ ಅದ್ಭುತವಾದಂತಹ ಸಂಸ್ಕಾರ, ಸಂಸ್ಕೃತಿಯನ್ನು ಒಳಗೊಂಡಿರ್ತಕ್ಕಂತಹ ಒಂದು ವೈಶಿಷ್ಟ್ಯಪೂರ್ಣ ಹಬ್ಬ ಅಂತಂದರೆ ತಪ್ಪಾಗಲಾರದು. ಇದಿಷ್ಟು ಕೂಡ ಯುಗಾದಿಯ ಒಂದು ಸಂಕ್ಷಿಪ್ತ ಪರಿಚಯ. ಇನ್ನಾಗಲೇ ನೀವು ಕೇಳಿದ್ರಿ ಸಂವತ್ಸರ ಅಂದರೆ ಏನು ಅಂತ. ಹೌದು. ಕೊಲೋಕಿಯಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ
12 ತಿಂಗಳುಗಳ ಒಂದು ಸಮೂಹಕ್ಕೆ ಒಂದು ಸಂವತ್ಸರ ಅಂತ ಕರೆದ್ವಿ, ಒಂದು ವರ್ಷ ಅಥವಾ ಒಂದು ಸಂವತ್ಸರ ಅಂತ. ನಾವು ಹೇಗೆ ಜನವರಿಯಿಂದ ಡಿಸೆಂಬರ್ 31ರವರೆಗಿನ ಒಂದು ಸಮೂಹವನ್ನು ಇಯರ್, ವರ್ಷ ಅಂತ ಕರಿತೀವಿ, ಅದೇ ರೀತಿ ಚಾಂದ್ರಮಾನ ರೀತ್ಯ ಈ 12 ಚೈತ್ರಾದಿ 12 ತಿಂಗಳುಗಳ ಒಂದು ಸಮೂಹವನ್ನು ಸಂವತ್ಸರ ಅಂದ್ವಿ. ಅದೇ ರೀತಿ ಸೌರಾದಿ ತಗೊಂಡ್ರೆ ಮೇಷದಿಂದ 12 ತಿಂಗಳುಗಳ ಸಮೂಹ, ಅದು ಕೂಡ ಒಂದು ವರ್ಷ. ಈ ರೀತಿ ವರ್ಷದ ಒಂದು ಕಾಲಗಣನೆಯ ಒಂದು ವ್ಯವಸ್ಥೆ ಇದು. ಹಾಗಾಗಿ ಇದನ್ನ ಸಂವತ್ಸರ ಅಂತ ಕರೆದ್ವಿ. ಈ ಸಂವತ್ಸರದಲ್ಲಿ ಪ್ರತಿ ಒಂದು ವರ್ಷಕ್ಕೂ 60 ವರ್ಷದ ಒಂದು ಸೈಕಲ್ಲು ಒಂದೊಂದು ಹೆಸರಿಂದ ಇಟ್ಕೊಂಡು ಬಂದ್ವಿ. ಪುರಾಣದಲ್ಲಿ ನಾವು ಗಮನಿಸಿದ್ರೆ ನಾರದ ಮಹರ್ಷಿಯ ಮಕ್ಕಳ ಹೆಸರುಗಳನ್ನು ಇಟ್ಟಿರೋದಾಗಿ ಅಂತ. ಈ ವರ್ಷದ ಒಂದು ಸಂವತ್ಸರದ ಹೆಸರೇನಿದೆಯಪ್ಪ ಅಂದರೆ ಪರಾಭವನಾಮ ಸಂವತ್ಸರ ಅಂತಕ್ಕಂಥದ್ದು. ಪರಾಭವ ಅಂತಕ್ಕಂಥದ್ದು ಒಂದು ಹೆಸರಷ್ಟೇ. ಇಲ್ಲಿ ಯಾರೂ ಪರಾಭವ ಅಂತಂದಾಗ ಭಯ ಪಡಬೇಕಾಗಿದ್ದಿಲ್ಲ. ಏನಪ್ಪ ಪರಾಭವ ಅಂದರೆ ಅಪಜಯವೋ ಏನೋ ಏನಾಗ್ಬಿಡತ್ತೋ, ಇಲ್ಲ. ಯಾಕೆಂದರೆ ಇದು ಕೇವಲ ಒಂದು ಹೆಸರು ಅಷ್ಟೇ ಹೊರತಾಗಿ ನಾವು ಇದನ್ನು ಗಮನಿಸೋಕ್ಕೆ ಹೋದರೆ ಈ ಸಂವತ್ಸರದ ಮಧ್ಯದಲ್ಲೇ ಮನ್ಮಥನಾಮ ಸಂವತ್ಸರ ಅಂತ ಬರುತ್ತೆ. ಅದರಲ್ಲಿ ಹುಟ್ಟಿದವರೆಲ್ಲ ಬಹಳ ಸುಂದರವಾಗಿ ಆಗಿರಬೇಕು ಅಂತ ಅದರ ಅರ್ಥ. ಅಥವಾ ವಿಕಾರಿ ಅಂತ ಬರುತ್ತೆ ಸಂವತ್ಸರದ ಹೆಸರು. ಅಲ್ಲಿ ಹುಟ್ಟಿದವರೆಲ್ಲ ಕುರೂಪಿಗಳೇ ಇಲ್ಲ. ದುರ್ಮತಿ ಅಂತ ಹೆಸರು ಬರುತ್ತೆ ಯಾವುದ್ರದ್ದು, ಸಂವತ್ಸರದ್ದು. ಅದರೆಲ್ಲ ದುರ್ಮತಿಗಳೇ ಅಲ್ಲ. ಹಾಗೆ ಇದು ಹೆಸರು. ಇದಕ್ಕಾಗಿ ನೀವು ಭಯಪಡುವಂಥದ್ದೇನೂ ಇಲ್ಲ. ಕೆಲವು ಪಂಡಿತೋತ್ತಮರು ಬೇರೆ ಬೇರೆ ವಾಹಿನಿಗಳಲ್ಲೋ ಅಥವಾ ಇನ್ನುಳಿದಂಥ ಅವರದ್ದೇ ಆದ ಖಾಸಗಿ ವಾಹಿನಿಯಾಗಿ ಯೂಟ್ಯೂಬ್ ಇತ್ಯಾದಿಗಳಲ್ಲಿ ಈ ಹೆಸರಿಗೆ ಏನೋ ಒಂದು ಭಯಂಕರ ಕಲ್ಪನೆಯನ್ನು ಕೊಟ್ಟು ಹೆದರಿಸ್ಬಿಟ್ಟಿದ್ದಾರೆ. ಹಿಂಗಾಗ್ಬಿಡತ್ತೆ. ಅಂಥದ್ದೇನೂ ಆಗೋದಿಲ್ಲ ಅಂತಕ್ಕಂಥ ಸ್ಪಷ್ಟವಾದ್ದು. ಇನ್ನು ಈ ವರ್ಷದ ಒಂದು ವಿಶೇಷತೆ ಏನಪ್ಪ, 2 ದೊಡ್ಡದಾದಂಥ ವಿಶೇಷತೆ ಕೊಟ್ಟಿರತಕ್ಕಂಥ ಒಂದು ಅದ್ಭುತವಾದ ವರ್ಷ ಅಂದರೆ ತಪ್ಪಾಗಲಾರದು. ಮೊಟ್ಟ ಮೊದಲನೇದಾಗಿ ಈ ಸಂವತ್ಸರದಲ್ಲಿ, ಪರಾಭವನಾಮ ಸಂವತ್ಸರದಲ್ಲಿ ಯಾವ ಗ್ರಹಣದ ಆಚರಣೆಯೂ ನಮಗಿಲ್ಲ. ಗ್ರಹಣ ಇಲ್ವಾ? ಗ್ರಹಣ ಇಲ್ಲದೆ ಇರತಕ್ಕಂಥ ವರ್ಷ ಇದು. ಎಲ್ಲೋ ಏನೋ ಗ್ರಹಣ ಆಗತ್ತೆ, ಅದಕ್ಕೆ ಇನ್ಯಾರೋ ಚಾನಲ್ಗಳಲ್ಲಿ ಕೂತ್ಕೊಂಡೇನೋ ಅಲ್ಲೆಲ್ಲೋ ಗ್ರಹಣ, ಇಲ್ಲೆಲ್ಲೋ ಇದಾಗ್ತಾ ಇದೆ, ಅದಕ್ಕೆ ನಾವು ಶಾಂತಿ ಮಾಡಬೇಕು, ಇಲ್ಲಿ ಪುಷ್ಟಿ ಮಾಡಬೇಕು ಅಂತ ಹೇಳಬೇಕೇ ಹೊರತಾಗಿ ಗ್ರಹಣ ಇಲ್ಲ ನಮಗೆ. ಇಲ್ಲಿ ಭಾರತದಲ್ಲಿ ಗೋಚರವಾಗ್ತಕ್ಕಂಥ ಗ್ರಹಣದ ಆಚರಣೆ ಇಲ್ಲ, ಈ ಸಂವತ್ಸರದಲ್ಲಿ ಬರೋದಿಲ್ಲ. ಅದು ಸ್ಪಷ್ಟವಾಗಿ ಗಮನಿಸಬೇಕಾದ್ದು. ಎರಡನೇದಾಗಿ ನಾನು ಆಗಲೇ ಹೇಳಿದೆ 12 ತಿಂಗಳುಗಳ ಒಂದು ಸಮೂಹವನ್ನು ಸಂವತ್ಸರ ಅಂತ ಕರೆದ್ವಿ ಅಂತ. ಆದರೆ ಈ ವರ್ಷ 13 ತಿಂಗಳಿಂದ ಕೂಡಿರತಕ್ಕಂಥ ವರ್ಷ ಇದಾಗಿದೆ. ವಿಶೇಷತೆಯ ವರ್ಷ. ಜ್ಯೇಷ್ಠ ಮಾಸ ಅಧಿಕವಾಗಿ ಬರುತ್ತೆ. ಅಧಿಕ ಮಾಸ ಬರೋದರಿಂದ ಚೈತ್ರ, ವೈಶಾಖ, ಅಧಿಕ ಜ್ಯೇಷ್ಠ, ನಿಜ ಜ್ಯೇಷ್ಠ ಅಂತ ಲೆಕ್ಕ ಹಾಕ್ಕೋಬೇಕಾಗತ್ತೆ. ಅಂದರೆ 13 ತಿಂಗಳುಗಳ ಒಂದು ಸಮೂಹ ಆಗಿದೆ ಈ ವರ್ಷ, ಈ ಸಂವತ್ಸರ. ಇದೇ ರೀತಿಯಲ್ಲಿ ಕೆಲವು ಸಂದರ್ಭಗಳಲ್ಲಿ 11 ತಿಂಗಳಿಗೆ ಒಂದು ವರ್ಷ ಆಗ್ತಕ್ಕಂಥದ್ದು ಉಂಟು ನಮ್ಮಲ್ಲಿ. 11 ತಿಂಗಳಿಗೂ ಕೂಡ. ಸಾಧಾರಣವಾಗಿ 12 ತಿಂಗಳುಗಳ ಸಮೂಹಕ್ಕೆ ಒಂದು ವರ್ಷ ಸಂವತ್ಸರ ಅಂತ ಕರೆದ್ರೂ ಕೂಡ ಈ ಅಧಿಕ ಮಾಸ ಬಂದಾಗ ಅಥವಾ ಈ ಶೂನ್ಯ ಮಲಮಾಸ ಬಂದಾಗ ಆ ತಿಂಗಳುಗಳೇ ಇಲ್ಲದೆ ಇರತಕ್ಕಂಥದ್ದು ಅಥವಾ ಒಂದು ತಿಂಗಳು ಅಧಿಕವಾಗಿ ಬರ್ತಕ್ಕಂಥದ್ದು. ಈ ಅಧಿಕ ಮಾಸದ ವೈಶಿಷ್ಟ್ಯತೆಯೇ ಅಂಥದ್ದು. ಅಧಿಕಸ್ಯ ಅಧಿಕಂ ಫಲಂ ಅಂತಂದರು. ಜ್ಯೇಷ್ಠ ಮಾಸ ಅಧಿಕವಾಗಿರೋದ್ರಿಂದ ಆ ಜಗತ್ ರಕ್ಷಕನಾದಂತಹ ಶ್ರೀಮನ್ನಾರಾಯಣನ, ವಿಷ್ಣುವಿನ ಆರಾಧನೆಗೆ ಬಹಳ ಪ್ರಶಸ್ತವಾದಂತಹ ಮಾಸ ಇದಾಗಿರುತ್ತೆ. ಯಾರೂ ಭಯಪಡಬೇಕಾಗಿದ್ದಿಲ್ಲ. ಏನಪ್ಪ ಇದು ಬರಗಾಲದಲ್ಲಿ ಅಧಿಕ ಮಾಸ ಅನ್ನೋ ಥರದಲ್ಲಿ ಈ ವರ್ಷ ಅಧಿಕವಾಗಿಬಿಟ್ಟಿದೆಯಲ್ಲ ಅಂತ. ಇದೊಂದು ಶುಭ ಸಮಾಚಾರ ಅಂತ ತಿಳ್ಕೊಳ್ಬೇಕಾಗತ್ತೆ. ಆ ಜಗದ್ರಕ್ಷಕನಾದ, ಜಗನ್ನಿಯಾಮಕನಾದ, ಜಗದೀಶ್ವರನಾದ, ಜಗತ್ವಡೆಯನಾದಂತಹ ಶ್ರೀಮನ್ನಾರಾಯಣನ ಆರಾಧನೆ, ಲಕ್ಷ್ಮೀನಾರಾಯಣರ ಆರಾಧನೆಗೆ ಅತ್ಯಂತ ಪ್ರಶಸ್ತವಾದಂತಹ ಸಮಯ ಈ ಅಧಿಕ ಮಾಸ. ಅಧಿಕಸ್ಯ ಅಧಿಕಂ ಫಲಂ ಅಂಥೇಳಿ. ಇನ್ನಾಗಲೇ ಒಂದಿಬ್ಬರು ನಮ್ಮ ಈ ವಾಹಿನಿಯ ಮುಖಾಂತರ ನನಗೆ ಕೆಲವು ಪ್ರಶ್ನೆಗಳನ್ನು ಮುಂದಿಟ್ಟರು. ಏನಪ್ಪ
ಪಾಪ ಅವರು ನಿರೀಕ್ಷಣೆಯಲ್ಲಿ ಇರ್ತಕ್ಕಂಥ ತಾಯಿಯಂದರು. ಮುಂದಿನ ಒಂದು 2-3 ತಿಂಗಳುಗಳಲ್ಲಿ ಅವರು ಶಿಶು ನಿರೀಕ್ಷಣೆಯಲ್ಲಿರ್ತಕ್ಕಂಥವ್ರು. ಈ ಅಧಿಕ ಮಾಸದಲ್ಲಿ ಮಕ್ಕಳು ಹುಟ್ಟುಬಿಟ್ರೆ ಅವರದ್ದು ಹುಟ್ಟಿದಬ್ಬ ಆಚರಣೆ ಮಾಡೋದು ಹೇಗೆ ನಮ್ಮ ಸಂಪ್ರದಾಯ ರೀತಿಯ, ಏನು ಅದು ಕೆಡಕ್ಕೆ ಒಳ್ಳೆಯದೇ, ಹಾಗೆ ಹೀಗೆ ಇತ್ಯಾದಿ ಇತ್ಯಾದಿ. ಹುಟ್ಟು ಸಾವು ಎರಡು ಪ್ರಕೃತಿಯ ನಿಯಮ. ಹೌದು. ಅದೇ ರೀತಿಯಲ್ಲಿ ಅಧಿಕ ಮಾಸವೂ ಕೂಡ ಈ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಅಳವಡಿಸ್ಕೊಂಡಿರ್ತಕ್ಕಂಥ ಒಂದು ನಿಯಮ. ಇದು ಯಾವುದಕ್ಕೂ ಕೂಡ ನಾವು ಭಯ ಪಡದೇನೆ ಒಳ್ಳೆಯ ಮನಸ್ಸಿನಿಂದ ಭಗವಂತನ ಸ್ಮರಣೆ ಮಾಡಿಕೊಂಡಿದ್ದರೆ ಸಾಕಾಗತ್ತೆ. ಅಲ್ಲಿ ಭಯ ಪಡುವಂಥದ್ದೇನೂ ಇಲ್ಲ. ಈ ವರ್ಷದ ಒಂದು ಸಂಕ್ಷಿಪ್ತವಾದಂಥ ವೈಶಿಷ್ಟ್ಯತೆ ಏನಪ್ಪ ಅಂದರೆ ಅಧಿಕ ಮಾಸ ಮತ್ತು ಗ್ರಹಣ ಇಲ್ಲದೆ ಇರತಕ್ಕಂಥದ್ದು. ಅದು ಎರಡು ಈ ವರ್ಷದ ಒಂದು ವೈಶಿಷ್ಟ್ಯತೆ. ಗುರೂಜಿ, ಈಗ ವಿಶ್ವದಲ್ಲಿ ತುಂಬ ಜನರಿಗೆ ಏನಪ್ಪ ಅಂತಂದರೆ ಜನವರಿ 1 ಅಂದರೆ ಹೊಸ ವರ್ಷ. ಬಟ್ ಸನಾತನಿಗಳಿಗೆ, ಎಸ್ಪೆಷಲಿ ಕರ್ನಾಟಕದಲ್ಲಿರುವಂಥ ಹಿಂದೂ ಧರ್ಮದಲ್ಲಿರೋರಿಗೆ ಯುಗಾದಿ ಅಂತಂದರೆ ಹೊಸ ವರ್ಷ. ಸೊ ಈ ಹೊಸ ವರ್ಷದ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ? ವಿಶ್ವದ ಬಹುಭಾಗಗಳಲ್ಲಿ, ವಿಶ್ವಾದ್ಯಂತ ಅಂದರೆ ತಪ್ಪಾಗಲಾರದು, ಈ ವ್ಯವಸ್ಥೆ ಇತ್ತೀಚಿನ ಕಳೆದ ಕೆಲವು 200-400 ವರ್ಷಗಳಿಂದ ಈಚೆಗೆ ಜನವರಿ 1ರಿಂದ ಡಿಸೆಂಬರ್ 31ರವರೆಗಿನ ಕಾಲವನ್ನು ವರ್ಷ ಅಂತ ಪರಿಗಣನೆ ಮಾಡಿ ಅದನ್ನೇ ಆಚರಣೆ ಮಾಡಿಕೊಳ್ತಾರೆ ವ್ಯವಹಾರಕ್ಕೆ. ನಮ್ಮ ಸನಾತನ ಧರ್ಮದವರು ಕೂಡ ವ್ಯವಹಾರಗಳಿಗೆ ಅವರು ಜನವರಿ 1 ಅಥವಾ ಜನವರಿ, ಫೆಬ್ರವರಿ, ಮಾರ್ಚ್ ಇದನ್ನು ಉಪಯೋಗಿಸ್ತಾರೆ ಹೊರತಾಗಿ ಆಶ್ವೀಜ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ದಿವಸ ಅಂಥೇಳಿ ಕಾಗದ ಪತ್ರ ಡಾಕ್ಯುಮೆಂಟು ಮಾಡೋದಿಲ್ಲ. ಚೆಕ್ ಬರೆದು ಕೊಡಬೇಕಾದ್ರೆ 19ನೇ ತಾರೀಕು ಮಾರ್ಚ್ 2026 ಅಂತ ಬರಿತೇವೆ ಹೊರತಾಗಿ ವಿಶ್ವಾವಸುನಾಮ ಸಂವತ್ಸರದ ಚೈತ್ರ ಶುದ್ಧ ಪಾಡ್ಯ ಅಂತ ಚೆಕ್ ಮೇಲೆ ಬರೆಯೋಕ್ಕೆ ಬರೋದಿಲ್ಲ. ಅದು ಬರೆದ್ರೆ ಅಕ್ಸೆಪ್ಟ್ ಆಗೋದಿಲ್ಲ. ಆದ್ದರಿಂದ ವ್ಯಾವಹಾರಿಕವಾಗಿ ಅದಿದೆ, ಧಾರ್ಮಿಕವಾಗಿ ಭಾವನಾತ್ಮಕವಾಗಿ ಇದಿದೆ ಹೊಸ ವರ್ಷ ಅಂತಕ್ಕಂಥ. ನಾನು ಹೊಸ ವರ್ಷಕ್ಕೆ ಜನವರಿ ಪ್ರಾರಂಭದಲ್ಲಿ ಯಾರಾದರೂ ಪರಿಚಿತರು, ಸ್ನೇಹಿತರು, ಬಂಧುಗಳು ಸಿಕ್ಕಿದಾಗ ವಿಶ್ ಹ್ಯಾಪಿ ನ್ಯೂ ಇಯರ್ ಅಂದರೆ, ಗುರೂಜಿ ನೀವು ಹೊಸ ವರ್ಷ ಶುಭಾಶಯ ಹೇಳೋದಾ ಅಂತ. ಇನ್ನಷ್ಟು ಮಡಿವಂತರು ನಮಗೂ ಸಂಬಂಧ ಇಲ್ಲ. ಟ್ರೆಡಿಷನ್ ಆ್ಯಂಡ್ ಟೆಕ್ನಾಲಜಿ ನೀಡ್ ಟು ಬಿ ರಿವೈಸ್ಡ್ ಆ್ಯಂಡ್ ಅಪ್ಡೇಟೆಡ್. ಫ್ಲೋ ಜೊತೆಗೆ ಹೋಗುವಂಥ ಒಂದು ವ್ಯವಸ್ಥೆ, ವ್ಯವಧಾನ ನಮಗಿರಬೇಕು. ಹೌದು. ವಿಶ್ವಾದ್ಯಂತ ಅಪ್ಕೊಂಡಿರ್ತಕ್ಕಂತಹ ಈ ಕ್ರೈಸ್ತಶಕ ವರ್ಷವನ್ನು ನಾವೊಬ್ಬರು ಅದರಲ್ಲಿ ಸೇರ್ಕೊಳ್ಳೋದಿಲ್ಲ ಅಂತಂದರೆ ವಿ ವಿಲ್ ಬಿ ಔಟ್ಕಾಸ್ಟೆಡ್, ಔಟ್ಡೇಟೆಡ್. ಹೌದು. ಅದನ್ನು ಒಪ್ಕೊಳ್ಳಿ, ಇದನ್ನು ಒಪ್ಕೊಳ್ಳಿ, ಇದನ್ನು ಬಿಡಬೇಡಿ, ಅದನ್ನು ಬಿಡಬೇಡಿ, ಎರಡನ್ನೂ ಸಮಾನಾಂತರದಿಂದ ತಗೊಂಡು ಹೋಗಿ ಅಂತಕ್ಕಂಥದ್ದು ನನ್ನ ಸ್ಪಷ್ಟವಾದಂತಹ ಸಂದೇಶ ಈ ಸಂದರ್ಭದಲ್ಲಿ. ಇನ್ನು ಈ ಯುಗಾದಿ ಹಬ್ಬದ ಆಚರಣೆಯ ಬಗ್ಗೆ ನೀವು ಕೇಳಿದ್ರಿ, ಆಚರಣೆಯ ವಿಧಿವಿಧಾನ ಎಂತು. ಹೌದು. ಎಲ್ಲ ಹಬ್ಬಗಳಿಗೂ, ಅದರಲ್ಲೂ ಮುಖ್ಯವಾಗಿ ಈ ಒಂದು ಹೊಸ ವರ್ಷದ ಆಚರಣೆಗೆ ಕೆಲವಷ್ಟು ಪದ್ಧತಿ, ಪರಂಪರೆ, ಸಂಪ್ರದಾಯ ಉಂಟು. ಶಾಸ್ತ್ರ ಅಲ್ಲ ಇದು, ಪದ್ಧತಿ. ಇದನ್ನು ಅದಕ್ಕೆ ನಾನು ಹೇಳಿದೆ, ಪದ್ಧತಿ, ಪರಂಪರೆ ಇದಕ್ಕುಂಟು. ಹೌದು. ಸಂಪ್ರದಾಯ ಉಂಟು. ಏನಪ್ಪ, ಮೊದಲನೇದಾಗಿ ಮನೆಯನ್ನು ತಳಿರು ತೋರಣಗಳಿಂದ ಸಿಂಗರಿಸ್ತಕ್ಕಂಥದ್ದು. ಮಾವಿನ ಸೊಪ್ಪಿನ ತೋರಣವನ್ನು ಮನೆ ಮುಂದೆ ಕಟ್ಟಿ, ದೇವ್ರ ಮನೆ ಮುಂದೆ ಕಟ್ಟಿ, ಬೇವಿನ ಟೊಂಗೆಯನ್ನು 2 ಕಡೆ ಸಿಕ್ಕಿಸಿ, ಮನೆ ಮುಂದೆ ಶುದ್ಧವಾದಂತಹ ಹಸುವಿನ ಸಗಣಿ ಮತ್ತು ನೀರನ್ನು ಮಿಶ್ರಣ ಮಾಡಿ ಆ ಮನೆ ಮುಂದೆ ಸ್ವಚ್ಛ ಮಾಡಿ ರಂಗೋಲಿಯನ್ನು ಹಾಕ್ತಕ್ಕಂಥದ್ದು. ಇಲ್ಲಿ ನಾನು ಪ್ರೇಕ್ಷಕ ಪ್ರಭುಗಳಿಗೆ, ನನ್ನ ಅಭಿಮಾನಿ ಅನ್ನದಾತರು ಹೇಳಬೇಕಾದಂಥದ್ದು, ತೋರಣ ಅಂದಾಗ ಇವತ್ತಿನ ಬಹುಭಾಗ ಜನರು, ಬಹುತೇಕರು, ಅದು ಪಟ್ಟಣ ಪ್ರದೇಶಗಳಲ್ಲಂತೂ 80-90% ಜನ ತೋರಣ ಹಾಕೋದು ಅಂತಂದರೆ ಯಾವುದೋ ಒಂದು ಅಂಗಡಿಯಿಂದ ಪ್ಲಾಸ್ಟಿಕ್ ತೋರಣ, ಹಸಿರು ಎಲೆದು ಎಲ್ಲೋ ಚೈನಾದಿಂದ ಬಂದಿರುತ್ತೆ, ಅಂತಂದು ಹಾಕ್ಬಿಡ್ತಾರೆ. 15 ರೂಪಾಯಿಗೆ ಒಂದು ಕೊಟ್ಬಿಡ್ತಾನೆ. ಇದು ಬಹಳ ಕೆಟ್ಟ ಅಭ್ಯಾಸ. ತೋರಣಕ್ಕೆ ಶಾಸ್ತ್ರ ಇನ್ನು ಕೆಲವರು
ಮಾವಿನ ಸೊಪ್ಪು ಸಿಕ್ಕಿಲ್ಲ ಅಂತ ಇನ್ಯಾವುದೋ ಸೊಪ್ಪು ಹಾಕ್ಬಿಡೋದು. ಬೆಳೆದಲೆ ಸೊಪ್ಪು ಏನೋ ಹಸಿರು ಇರಬೇಕು. ಏನನ್ನೋ ಮಾಡುವಂಥದ್ದು ನಮ್ಮ ಶಾಸ್ತ್ರ, ಸಂಪ್ರದಾಯ, ಪದ್ಧತಿ, ಪರಂಪರೆ ಯಾವುದೂ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಕ್ಷೀರವೃಕ್ಷದ ಎಲೆಯೇ ಆಗಿರಬೇಕು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಅಂದರೆ ಮಾವಿನ ಸೊಪ್ಪೇ ಆಗಬೇಕು. ಅಂದರೆ ಆ ವೃಕ್ಷವನ್ನು ನಾವು ಟೊಂಗೆ ಹೇಗೆ ಮುರಿದಾಗ ಅದರಲ್ಲೊಂದು ಬಿಳಿ ದ್ರವ ಬರುತ್ತೆ. ಅದೇ ಆಗಬೇಕೇ ಹೊರತಾಗಿ ಯಾವ್ಯಾವುದನ್ನೆಲ್ಲ ನೀವು ತೋರಣ ಕಟ್ಟಕ್ಕೆ ಬರೋದಿಲ್ಲ. ಆ ಮಾವಿನ ಎಲೆ ಮತ್ತು ಬೇವಿನ ಎಲೆಯಲ್ಲಿ ವಾತಾವರಣದಲ್ಲಿ ಹೆಚ್ಚಿನ ಆಮ್ಲಜನಕವನ್ನು ಉತ್ಪಾದಿಸ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ. ಜೊತೆಗೆ ಅಲ್ಲಿ ಇರ್ತಕ್ಕಂಥ ಕೆಲವಷ್ಟು ಕ್ರಿಮಿಕೀಟಗಳನ್ನು ತಡೆದು ಮನೆಯ ವಾತಾವರಣವನ್ನು ಇನ್ನಷ್ಟು ಆರೋಗ್ಯಪೂರ್ಣ ಮಾಡತಕ್ಕಂಥ ಸಾಮರ್ಥ್ಯ ಇರೋದ್ರಿಂದ ಅದಕ್ಕೆ ಮಹತ್ವ ಕೊಟ್ಟರು ಈ ಬೇಸಿಗೆ ಕಾಲದಲ್ಲಿ. ಇದ್ರ ಹಿಂದಿರ್ತಕ್ಕಂಥದ್ದು. ಆ ತೋರಣ ಕಟ್ಟಿ ಇನ್ನು ರಂಗೋಲೆ ಅಂತಂದಾಗ ಅದೇ ರೀತಿ ಯಾವುದು ಅಂಗಡಿಲಿ ಸಿಗ್ತಕ್ಕಂಥ ಪ್ಲಾಸ್ಟರ್ ಸ್ಟಿಕ್ಕರ್ ತಂದು ಅಂಟಿಸ್ಬಿಡೋದು. ರಂಗೋಲೆ ಹಾಕೋ ಉದ್ದೇಶ ಪ್ರತಿ ದಿವಸ ಮನೆ ಸ್ವಚ್ಛ ಮಾಡಿ ಪ್ರತಿ ದಿವಸ ಲೈವ್ ಜೀವ ಕಳೆಯನ್ನು ಕೊಡ್ತಕ್ಕಂಥದ್ದೇ ಹೊರತಾಗಿ ಬರೀ ಡೆಕೋರೇಷನ್ ಅಲ್ಲ. ಹೊಸ್ಲಿಗೆ ಈಗ ಪೇಂಟ್ ಎಲ್ಲ ಬಿಡಿಸ್ತಾರೆ. ಅದು ಅಶುದ್ಧ ಪದ್ಧತಿ, ಅದು ಒಪ್ಕೊಳ್ತಕ್ಕಂಥದ್ದಲ್ಲ. ಆ ಸ್ಟಿಕ್ಕರ್ ಹಾಕೋದು, ಪೇಂಟಲ್ಲಿ ಬರೆಸ್ಬಿಡೋದಲ್ಲ. ಅದು ಪ್ರತಿ ದಿವಸ ನೀವು ಹೇಗೆ ಸ್ನಾನ ಮಾಡಿ ಶುಚಿರ್ಭುಕ್ತರಾಗ್ತಿರೋ ವಾತಾವರಣವನ್ನು ಕೂಡ ಶುಚಿಯಾಗಿ ಇಟ್ಕೊಳ್ತಕ್ಕಂಥ ಪ್ರತೀಕ ಅದು. ಹಾಗಾಗಿ ಇದರ ನಂತರದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು, ಬ್ರಾಹ್ಮಿ ಮುಹೂರ್ತ ಸೂರ್ಯೋದಯಕ್ಕೂ ಬಹಳ ಮುಂಚೆನೇ ಎದ್ದು ಶುಚಿರ್ಭೂತರಾಗಿ ಅಭ್ಯಂಗ ಸ್ನಾನ ಅಂತಂದರು ಶಾಸ್ತ್ರದಲ್ಲಿ. ತಲೆಗೆ ಎಣ್ಣೆ ಅಥವಾ ತುಪ್ಪವನ್ನು ಹಾಕ್ಕೊಂಡು ಅಭ್ಯಂಗ ಸ್ನಾನ, ಅಥವಾ ಶಕ್ತರು ಮತ್ತು ಸಾಧ್ಯ ಇರತಕ್ಕಂಥವರು ನದಿ ಸ್ನಾನ, ಸಂಗಮ ಸ್ನಾನ, ಸಾಗರ ಸ್ನಾನ ಇತ್ಯಾದಿಗಳಿಗೆ ಶಾಸ್ತ್ರದಲ್ಲಿ ಅವಕಾಶ ಉಂಟು. ಅದನ್ನು ಮಾಡಿ ನಂತರದಲ್ಲಿ ಯುಗಾದಿ ಹಬ್ಬದ ದಿವಸ ನೂತನ ವಸ್ತ್ರಧಾರಣೆ ಆಗಬೇಕು. ನೂತನ ವಸ್ತ್ರ ಅಂದಾಗ ಕೆಲವು ಕುಚೋದ್ಯಗಳು ಒಂದು ಮಾತು ಹೇಳಿದರು, ನಾವು ಬಡವರು ಹೊಸ ಬಟ್ಟೆ ತರಬೇಕು ಅಂತಂದರೆ ಎಲ್ಲ ಆಗತ್ತೆ. ಬಡತನಕ್ಕೂ ಹೊಸ ಬಟ್ಟೆಗೂ ಸಂಬಂಧ ಇಲ್ಲ. ಇದೊಂದು ಮೂಲಭೂತ ಆದಂಥ ಅವಶ್ಯಕತೆ. ಎಷ್ಟೇ ಬಡವರಾದರೂ ವರ್ಷಕ್ಕೊಂದು ಹೊಸ ಬಟ್ಟೆ ಹಾಕೊಳ್ಳುವಂಥ ಸಾಮರ್ಥ್ಯ ಇದ್ದೇ ಇರುತ್ತೆ. ಆ ಸಾಮರ್ಥ್ಯ ಇಲ್ಲದೇ ಇದ್ದವ್ರು ನಿಜವಾಗ್ಲೂ ಈ ಪ್ರಶ್ನೆ ಕೇಳೋ ಸಾಮರ್ಥ್ಯ ಅವ್ರಿಗೆ ಇರೋದಿಲ್ಲ. ಆ ಹೊಸ ಬಟ್ಟೆ ಧರಿಸ್ಕೊಂಡು ಹಣೆಗೆ ಅವರವರ ಪದ್ಧತಿಗೆ ಅನುಗುಣವಾದಂತಹ ತಿಲಕ ಧಾರಣೆ, ವಿಭೂತಿಯೋ ಕುಂಕುಮವೋ ನಾಮ ಹಾಕ್ಕೊಳ್ಳೋದು, ಅಕ್ಷತೆ ಹಾಕ್ಕೊಳ್ಳೋದು ಅವರವರ ಪದ್ಧತಿ, ಪ್ರಾಂತೀಯವಾಗಿ ಒಪ್ಪಿಕೊಂಡಂಥ ಅವರವರ ಪದ್ಧತಿಗೆ ಅನುಸಾರವಾಗಿ ಸಂಪ್ರದಾಯಕ್ಕೆ ಅನುಗುಣವಾಗಿ ತಿಲಕ ಧಾರಣೆ. ಇನ್ನು ಹೆಣ್ಮಕ್ಳಾಗಿದ್ದರೆ ಒಂದಿಷ್ಟು ಆಭರಣವೂ ಕೂಡ ಹಾಕ್ಕೋಬೇಕವತ್ತು. ನಂತರದಲ್ಲಿ ಅವರವರ ಇಷ್ಟ ದೇವತಾ ಪೂಜೆ, ನಿತ್ಯ ಮಾಡ್ತಕ್ಕಂಥ ದೇವತಾ ಪೂಜೆ. ನಂತರದಲ್ಲಿ ಕುಲದೇವತಾ ಪೂಜೆ, ಇಷ್ಟ ದೇವತಾ ಕುಲದೇವತಾ ಪೂಜೆಯನ್ನು ಮಾಡಿ ವಿಧಿಪೂರ್ವಕವಾಗಿ ಅದರ ನಂತರದಲ್ಲಿ ಈ ಪಂಚಾಂಗನ ಪೂಜೆ ಮಾಡ್ತಕ್ಕಂಥದ್ದು. ಒಂದು ತಟ್ಟೆಯಲ್ಲಿ ತಂಡುಲ ಅಂದರೆ ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ಪಂಚಾಂಗ, ಆ ಪಂಚಾಂಗವನ್ನು ಇಟ್ಟು, ನಿಮ್ಮ ಪ್ರಶ್ನೆ ಅರ್ಥವಾಯಿತು ಪಂಚಾಂಗ ಅಂದರೆ ಏನು ಅಂತ ಕೇಳಕ್ಕೆ ಹೊರಟ್ರಿ, ಹೇಳ್ತೀನಿ. ಅಲ್ಲಿಟ್ಟು ಅದಕ್ಕೆ ಪಂಚಭೂತಗಳನ್ನು ಸ್ಮರಿಸ್ಕೊಂಡು, ಪಂಚಾಂಗ ದೇವತೆಯನ್ನು ಸ್ಮರಿಸ್ಕೊಂಡು, ಕುಲದೇವರನ್ನು ಸ್ಮರಿಸ್ಕೊಂಡು ಪಂಚಾಂಗಕ್ಕೊಂದು ಪೂಜೆ ಸಂಕ್ಷಿಪ್ತವಾಗಿ. ಆ ಪೂಜೆ ನಂತರದಲ್ಲಿ ಮನೆ ಮಂದಿಯೆಲ್ಲ ತೀರ್ಥ ಪ್ರಸಾದದಲ್ಲಿ ಮುಖ್ಯವಾಗಿ ತಗೊಳ್ಬೇಕಾದಂಥದ್ದು ಬೇವು ಬೆಲ್ಲ. ಅದು ಎಷ್ಟು ಅದ್ಭುತವಾದಂಥ ವ್ಯವಸ್ಥೆ ಅಂತಂದರೆ, ಈ ಒಂದು ಕಾಲಮಾನಕ್ಕೆ ಅನುಗುಣವಾಗಿ ಬಿಸಿಲು, ಶರೀರ ಸಾಕಷ್ಟು ಬಳಲಿರ್ತಕ್ಕಂಥದ್ದು, ಸಣ್ಣ ಪುಟ್ಟ ಕಾಯಿಲೆ ಕಸಾರಗಳು ಮೈಗೆ ಹೊಕ್ಕದೇ ಇರಲಿ ಅಂಥೇಳಿ ಬೇವನ್ನು ಶರೀರಕ್ಕೆ ಹಾಕ್ಕೊಳ್ಬೇಕು, ತಿನ್ನಬೇಕು ಅಂತ. ಕರೆಕ್ಟ್ ಈ ಟೈಮಲ್ಲೇ ಬೇವು ಬೆಲ್ಲವನ್ನು ತಿನ್ನಬೇಕು ಅನ್ನೋದು. ಹೌದು. ಇದು ಒಂದಾದರೆ
ಸಂದೇಶ ಏನಪ್ಪ ಇದರಿಂದ ನಾವು ನಮ್ಮ ಮುಂದಿನ ಜನಾಂಗಕ್ಕೆ, ನಮ್ಮ ಸುತ್ತಮುತ್ತಲಿನ ಸಮಾಜಕ್ಕೆ ಕೊಡ್ತಕ್ಕಂಥದ್ದು ಅಂದರೆ, ಜೀವನದಲ್ಲಿ ಬರ್ತಕ್ಕಂತಹ ಕಹಿ ಮತ್ತು ಸಿಹಿ, ಕಷ್ಟ ಮತ್ತು ಸುಖ, ದುಃಖ ಎಲ್ಲವನ್ನೂ ಕೂಡ ಸಮಚಿತ್ತದಿಂದ, ಸಮಭಾವದಿಂದ, ಸಮಾನ ಮನಸ್ಸಿನಿಂದ ಸ್ವೀಕಾರ ಮಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೋ. ಕಷ್ಟ ಬಂದಾಗ ಕುಗ್ಗಿ ಹೋಗೋದಲ್ಲ, ಅಥವಾ ಸುಖ ಬಂದಾಗ ಹಿಗ್ಗೋದಲ್ಲ, ಶ್ರೀಮಂತಿಕೆ ಬಂದಾಗ ಗರ್ವ ಪಡೋದಲ್ಲ, ಬಡತನ ಬಂದಾಗ ಅವಮಾತಿನ ಕೂತ್ಕೊಳ್ಳೋದಲ್ಲ. ಎಲ್ಲವನ್ನೂ ಸಮಭಾವದಿಂದ, ಸಮಚಿತ್ತದಿಂದ, ಸಮಾನ ಮನಸ್ಸಿನಿಂದ ಸ್ವೀಕಾರ ಮಾಡಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡು. ಜಗದ್ರಕ್ಷಕನಲ್ಲಿ, ಜಗನ್ಯಾಮಕನಲ್ಲಿ, ಜಗದೀಶ್ವರಿಯಲ್ಲಿ ಪ್ರಾರ್ಥನೆ ಮಾಡೋದೇನಪ್ಪ. ನಮ್ಮ ಪದ್ಧತಿ ಪರಂಪರೆ ಯಾವತ್ತೂ ಕಷ್ಟ ಕೊಡಬೇಡ ಅಂತ ನಾವು ದೇವರನ್ನು ಕೇಳೋಲ್ಲ. ಕಷ್ಟವನ್ನು ಎದುರಿಸ್ತಕ್ಕಂಥ ಸಾಮರ್ಥ್ಯವನ್ನು ಕೊಡು ನನಗೆ, ಕಷ್ಟವನ್ನು ಮೆಟ್ಟಿ ನಿಲ್ಲುವಂತಹ ಸಾಮರ್ಥ್ಯವನ್ನು, ಮನೋಧೈರ್ಯವನ್ನು ನನಗೆ ಕೊಡು. ಎಂಥ ಅದ್ಭುತವಾದಂತಹ ಸಂಸ್ಕಾರ ನೋಡಿ. ಹೌದು ಅಂತ ಕೇಳ್ತಕ್ಕಂತಹ ಒಂದು ಅದ್ಭುತವಾದಂತಹ ಸಾಂಕೇತಿಕ ಪ್ರಯತ್ನವೇ ಬೇವು ಬೆಲ್ಲವನ್ನು ಅದನ್ನೆಲ್ಲರಿಗೆ ಕೊಟ್ಟು ಮನಮಂದಿಯಲ್ಲ. ನಂತರದಲ್ಲಿ ಕುಟುಂಬದವರೆಲ್ಲರೂ ಕೂಡ ಕೂತು ಆ ಮನೆಯ ಯಜಮಾನಿಗೆ ಗೊತ್ತಿದ್ದರೆ ಪಂಚಾಂಗವನ್ನು ಪಠನ ಮಾಡಿ ಮನೆ ಮಂದಿ ಉಳಿದವರೆಲ್ಲ ಶ್ರವಣ ಮಾಡ್ತಕ್ಕಂಥದ್ದು. ಎಷ್ಟೋ ಜನಕ್ಕೆ ಈ ಪಂಚಾಂಗ ಪಠನ ಮಾಡ್ತಕ್ಕಂಥ ಪದ್ಧತಿಯು ಕೂಡ ಸ್ವಲ್ಪ ಹಳೆ ಪದ್ಧತಿ, ಬಹಳಷ್ಟು ಸಂಸ್ಕೃತ ವಾಕ್ಯಗಳಿಂದ ಕೂಡಿರ್ತಕ್ಕಂಥದ್ದು. ಹೌದು. ಅಂಥ ಸಂದರ್ಭದಲ್ಲಿ ತಿಳಿದಿರತಕ್ಕಂತಹ ಜ್ಯೋತಿಷರನ್ನು, ಪಂಡಿತರನ್ನು, ಹಿರಿಯರನ್ನು ಮನೆಗೆ ಕರೆಸಿ ಅವರ ಆಶೀರ್ವಾದವನ್ನು ತಗೊಂಡು ಅವರಿಂದ ಪಂಚಾಂಗವನ್ನು ಪಠನ ಮಾಡಿಸಿ ನಾವು ಕೇಳ್ತಕ್ಕಂಥದ್ದು. ಪಂಚಾಂಗ ಶ್ರವಣ ಅಂದರೆ ಕೇಳೋದು ಅಂತ, ಪಠನ ಅಂದರೆ ಓದೋದು ಅಂತ. ಕೇಳಿಸ್ಕೊಂಡು ವಾರ್ಷಿಕ ಮುನ್ನೋಟ, ಮಳೆ ಬೆಳೆ ಇತ್ಯಾದಿಗಳು ಹೇಗಿರುತ್ತೆ, ಸಮಾಜದ ವ್ಯವಸ್ಥೆ ಹೇಗಿರುತ್ತೆ ಅನ್ನೋದರ ಒಂದು ಮುನ್ನೋಟದ ಒಂದು ಮಾಹಿತಿಯನ್ನು ತಗೊಂಡು ಆ ಓದಲಿಕ್ಕೆ ಬಂದಿರತಕ್ಕಂತಹ ಜ್ಯೋತಿಷರು ಯಾರಿರ್ತಾರೆ, ಪಂಡಿತರು ಯಾರಿರ್ತಾರೆ, ಅಥವಾ ಪುರೋಹಿತರು ಯಾರಿರ್ತಾರೆ, ನಮ್ಮ ಕೈಲಾದಂತಹ ಒಂದು ಅವರಿಗೆ ಸತ್ಕಾರವನ್ನು ಮಾಡಿ ಕಳಿಸ್ತಕ್ಕಂಥದ್ದು. ನಂತರದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ, ಪದ್ಧತಿ, ಪರಂಪರೆ ದಾನೇನ ತೃಪ್ತಿ ನತು ಭೋಜನೇನ ಅಂದಂತಹ ಸಂಸ್ಕಾರ ಭಾರತೀಯರದ್ದು. ಹೌದು. ನಮ್ಮಲ್ಲಿ ಆ ಭಗವಂತನ ಕೃಪೆಯಿಂದ ಬಂದಂತಹ ಏನೋ ಒಂದಿಷ್ಟು ದವಸ ಧಾನ್ಯ, ನೂತನ ವಸ್ತ್ರ, ಫಲ, ಹಣ್ಣು, ತೆಂಗಿನಕಾಯಿ ಇತ್ಯಾದಿಗಳು, ಮತ್ತು ಈ ಚೈತ್ರ ಮಾಸದ ಬಿಸಿಲು, ಉದಕ ಕುಂಭ, ನೀರಿನ ಒಂದು ಪಾತ್ರೆ, ನೀರು ಸಹಿತವಾಗಿ ಇದನ್ನೆಲ್ಲವನ್ನು ದಾನ ಕೊಟ್ಟು ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಣಂ ಅಂತಕ್ಕಂಥ ಮನೋಭಾವದಿಂದ, ಹೇ ಭಗವಂತ, ಜಗದ್ರಕ್ಷಕ, ನೀನು ನಮಗೆ ಹಾಕಿರ್ತಕ್ಕಂತಹ ಭಿಕ್ಷೆ, ಇದರ ಒಂದು ಭಾಗವನ್ನು ಸಮಾಜಕ್ಕಾಗಿ ನಾನು ಸಮರ್ಪಣೆ ಮಾಡ್ತೀನಿ, ದಾನದ ರೂಪದಲ್ಲಿ ಕೊಡ್ತೀನಿ ಅಂತ ಹೇಳಿ ಬೇರೆಯವರಿಗೆ ಕೊಟ್ಟು ಅವರ ಆಶೀರ್ವಾದ ತಗೊಂಡು ನಂತರದಲ್ಲಿ ಮನೆ ಮಂದಿ ಎಲ್ಲ ಒಟ್ಟಿಗೆ ಕೂತು ಇಷ್ಟ ಜನೈ ಸಹ ಭುಕ್ತಂ ಭುಕ್ತಂ, ಎಲ್ಲರೂ ಕೂಡ ಒಟ್ಟಿಗೆ ಕೂತು ಮನೆ ಮಂದಿಯೆಲ್ಲ ಊಟ ಮಾಡ್ತಕ್ಕಂಥದ್ದು. ಇನ್ನು ಈ ದಿವಸದ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಒಬ್ಬಟ್ಟು ಅಂತ ಕರೀತಾರೆ, ಹೋಳಿಗೆ ಅಂತ ಕರೀತಾರೆ, ಬೇರೆ ಬೇರೆ ಹೆಸರಿಂದ ಕರೀತಕ್ಕಂಥ ಕಡಲೆಬೇಳೆ ಮತ್ತು ಬೆಲ್ಲವನ್ನು ಮಿಶ್ರಣ ಮಾಡಿರ್ತಕ್ಕಂಥ ಒಂದು ಮಧುರವಾದ ಭಕ್ಷ್ಯ. ಅದನ್ನು ನೈವೇದ್ಯನೂ ಮಾಡಿ ಮನೆ ಮಂದಿಯೆಲ್ಲ ಹಬ್ಬದ ಹೋಳಿಗೆ ಊಟವನ್ನು ಮಾಡ್ತಕ್ಕಂಥದ್ದು. ಇದಿಷ್ಟು ಒಂದು ಹಂತವಾದರೆ, ಸಾಯಂಕಾಲದ ಹೊತ್ತು ಬಹುತೇಕರು ಸಮುದಾಯಗಳಲ್ಲಿ ಸೇರಿ, ದೇವಾಲಯ, ಸಮುದಾಯ ಭವನ ಅಥವಾ ಎಲ್ಲ ಒಂದು ಕಡೆಯಲ್ಲಿ ಸೇರಿ ಊರಿನ ಹಿರಿಯರಿಂದ ಪಂಚಾಂಗ ಮತ್ತೊಮ್ಮೆ ಪಠನ ಮಾಡಿಸಿ ಶ್ರವಣ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ ಪ್ರಾಂತೀಯವಾಗಿ ಇತ್ತು. ಈಗ ಗ್ರಾಮೀಣ ವ್ಯವಸ್ಥೆಗಳೆಲ್ಲ ಬದಲಾಗಿ ಹೋಗ್ಬಿಟ್ಟಿದೆ, ಸಾಕಷ್ಟು ಬದಲಾಗಿದೆ. ಬದಲಾಗೋದಕ್ಕೆ ಒಂದು ಮಾಧ್ಯಮ ಕಾರಣ, ಇನ್ನೊಂದು ಟೆಕ್ನಾಲಜಿ ಕಾರಣ. ಹೌದು, ಇದೆರಡೂ ಕೂಡ. ಆದರೂ ಕೂಡ ಇನ್ನೂ ಅಲ್ಲಲ್ಲಿ ಈ ಪದ್ಧತಿ ಉಂಟು. ಜೊತೆಗೆ ಸಾಯಂಕಾಲ ಕೆಲವು ಪ್ರಾಂತ್ಯಗಳಲ್ಲಿ
ಪಶು ಸಂಪತ್ತು ಅವ್ರ ಮನೆಯಲ್ಲಿ ಇದ್ದಂತಹ ಹಸುವನ್ನು, ಆ ಪಶು ಸಮೂಹವನ್ನು ನಮ್ಮ ಕೃತಜ್ಞತೆಯನ್ನು ಅರ್ಪಿಸಿ ಅದಕ್ಕೊಂದಿಷ್ಟು ಅಲಂಕಾರವನ್ನು ಮಾಡಿ ಕಿಚ್ಚಾಯಿಸೋದು ಅಂತ ಬೆಂಕಿಯಲ್ಲಿ ಹೌದು ಹೌದು ಹೌದು. ಅದನ್ನು ಓಡಿಸ್ಕೊಂಡು ಹೋಗ್ತಾರೆ ಸ್ವಲ್ಪ ದೂರ. ಹ್ಮ್. ಅದರ ಚೈತನ್ಯವನ್ನು ಮತ್ತೊಮ್ಮೆ ಪುನರ್ಜೀವನಗೊಳಿಸ್ತಕ್ಕಂಥ, ಅದು ಯಾಕೆ ಗುರುಜಿ ಕಿಚ್ಚು ಹಾಯಿಸುವಂತಹ ಅದೇ ಚೈತನ್ಯವನ್ನು ಮತ್ತೊಮ್ಮೆ ಹ್ಮ್. ಪುನರ್ಜೀವನಗೊಳಿಸ್ತಕ್ಕಂತಹ ಒಂದು ಪ್ರಯತ್ನ ಇತ್ಯಾದಿಗಳು. ಇದಿಷ್ಟು ಕೂಡ ಒಂದು ರೀತಿಯಲ್ಲಿ ಸಂಕ್ಷಿಪ್ತವಾದಂತಹ ಯುಗಾದಿ ಹಬ್ಬದ ಆಚರಣೆ. ಆದರೆ ಪ್ರಾಂತೀಯವಾಗಿ ಇಲ್ಲಿ ಬದಲಾವಣೆಗಳನ್ನು ನಾವು ಕಂಡರೂ ಕೂಡ ಇದೊಂದು ಸಂಕ್ಷಿಪ್ತವಾದಂಥದ್ದು. ಇನ್ನು ಗ್ರಾಮೀಣ ಭಾಗದಲ್ಲಿ ಈ ಹಬ್ಬಕ್ಕೆ ಸಂಬಂಧಪಟ್ಟಂಥ ಕೆಲವಷ್ಟು ಕ್ರೀಡೆಗಳು, ಕೆಲವಷ್ಟು ಜೂಜು ಸಹಿತವಾದಂಥ ಕ್ರೀಡೆಗಳು ಹೌದು ಇತ್ಯಾದಿಗಳನ್ನು ನಾವು ಕಾಣಬಹುದು. ನಮ್ಮ ಕೆಲವು ಪ್ರಾಂತ್ಯಗಳಲ್ಲಿ ಹೋದರೆ ತೆಂಗಿನಕಾಯಿಯನ್ನು ಒಂದು ತೆಂಗಿನಕಾಯಿ ಇಟ್ಟು ಇನ್ನೊಂದು ತೆಂಗಿನಕಾಯಿಂದ ಆ ತೆಂಗಿನಕಾಯಿಗೆ ಹೊಡಿಬೇಕು. ಅದು ಒಡೆದೋದರೆ ಒಡೆದೋದ ತೆಂಗಿನಕಾಯಿ ಅವನು ಏನೋ ಒಂದು ಇವನಿಗೆ ಏನೋ ದುಡ್ಡು ಕೊಡಬೇಕು, ಹೊಡಿದೇ ಇದ್ದರೆ ಇವ್ದು ಕೊಡಬೇಕು, ಏನೇನೋ ಈ ಥರದ ಜೂಜು ಇತ್ಯಾದಿಗಳೆಲ್ಲ ಇದೆ. ಆದರೂ ಕೂಡ ಅದು ಈ ಹಬ್ಬದ ವ್ಯಾಪ್ತಿಯಿಂದ ಸ್ವಲ್ಪ ಆಚೆ ಇರತಕ್ಕಂಥದ್ದು. ಹಬ್ಬ ಒಂದು ನೆವ ಅಷ್ಟೇ ಅವರಿಗೆ ಆಡಬೇಕು ಅಂತ. ಇದಿಷ್ಟು ಕೂಡ ಸಂಕ್ಷಿಪ್ತವಾಗಿ ಹಬ್ಬದ ಆಚರಣೆ. ಗುರೂಜಿ, ನೀವಾಗಲೇ ಹೇಳ್ದ ಹಾಗೆ ಪಂಚಾಂಗದ ಮಹತ್ವದ ಬಗ್ಗೆ ಹೇಳ್ತಿದ್ರಿ. ಸೊ ಈ ಪಂಚಾಂಗ ಅಂತಂದ್ರೆ ಏನು? ಹೀಗೆ ಸಿಟಿ ಪ್ಲೇಸಲ್ಲೆಲ್ಲ ನೋಡ್ತಾ ಹೋಗೋದಾದ್ರೆ ತುಂಬ ಜನರು ಹಳ್ಳಿಗಳಿಂದ ಸಿಟಿಗೆ ಹೋಗಿರ್ತಾರೆ. ಸೊ ಅಂಥವ್ರು ಈ ಪಂಚಾಂಗವನ್ನು ಫಾಲೋ ಮಾಡೋಕ್ಕಾಗಲ್ಲ. ಆಲ್ಟರ್ನೇಟಿವ್ ವೇ ಏನಾದರೂ ಇದೆಯಾ? ಫಾಲೋ ಮಾಡೋಕ್ಕಾಗಲ್ಲ ಅನ್ನೋದು ಒಪ್ಕೊಳ್ತಕ್ಕಂಥ ವಿಚಾರ ಅಲ್ಲ. ಪಂಚಾಂಗ ಅಂದರೆ ಏನು ಅಂತಕ್ಕಂಥದ್ದಕ್ಕೆ ಸ್ಪಷ್ಟತೆ ಇಲ್ಲಿ. ಆ ಹೆಸರೇ ಹೇಳೋ ಹಾಗೆ 5 ವಿಭಾಗಗಳನ್ನು ಸ್ಪಷ್ಟವಾಗಿ ತಿಳಿಸ್ತಕ್ಕಂತಹ ಒಂದು ದಿನಚರಿ ಅಥವಾ ಕೈಪಿಡಿ. ಓಕೆ. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣ ಇದನ್ನು ಸ್ಪಷ್ಟತೆಯನ್ನು ಕೊಡ್ತಕ್ಕಂತಹ, ಸೂಚಿಸ್ತಕ್ಕಂತಹ. ಹೇಗೆ ನಿಮಗೆ ಇವತ್ತು ಮಾರ್ಚು 19ನೇ ತಾರೀಕು 2026ನೇ ಇಸ್ವಿ ಅಂತ, ಅದೇ ಥರ ಈ ವರ್ಷದ ಹೆಸರು ಜೊತೆಗೆ ಇವತ್ತಿನ ತಿಥಿ, ನಕ್ಷತ್ರ, ಯೋಗ, ಕರ್ಣ, ವಾರ ಇದನ್ನು ತಿಳಿಸ್ತಕ್ಕಂಥ ಒಂದು ಸ್ಪಷ್ಟವಾಗಿ ಹೇಳತಕ್ಕಂಥ ಒಂದು ಕೈಪಿಡಿ. ಓಕೆ. ಇದನ್ನು ಪಂಚಾಂಗ ಅಂತ ಕರೆದರು ನಮ್ಮಲ್ಲಿ. ಇದರ ಮಹತ್ವ ಅದ್ಭುತವಾದಂಥದ್ದು. ತಿಥೇಶ್ಚ್ರಿಯಮಾಪ್ನೋತಿ ವಾರಾದಾಯುಷ್ಯವರ್ಧನಂ, ನಕ್ಷತ್ರಾಧರತೆ ಪಾಪಂ, ಯೋಗಾದ್ರೋಗ ನಿವಾರಣಂ, ಕರ್ಣಾತ್ ಕಾರ್ಯಸಿದ್ಧಸ್ತು ಪಂಚಾಂಗ ಫಲಮುತ್ತಮಂ ಅಂತಂದರು ಶಾಸ್ತ್ರದಲ್ಲಿ. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳಿಂದ ಸೂಚಿಸ್ತಕ್ಕಂತಹ ಒಂದು ಕೈಪಿಡಿ. ಓಕೆ. ಇನ್ನು ಆಗಲೇ ನೀವು ಇನ್ನೂ ಒಂದು ಪ್ರಶ್ನೆ ಕೇಳಿದ್ರಿ, ಇದಕ್ಕೆ ಪೂಜೆ ಯಾಕೆ ಮಾಡಬೇಕು? ಹೌದು. ನಾವೇನು ಇಂಗ್ಲೀಷ್ ಕ್ಯಾಲೆಂಡರ್ ತಂದರೆ ಅಥವಾ ಡೈರಿ ತಂದರೆ ಅದಕ್ಕೆ ಪೂಜೆ ಮಾಡ್ತೇವೆ? ಭಾರತೀಯರ ವೈಶಿಷ್ಟ್ಯತೆ ಪ್ರತಿಯೊಂದು ಚರಾಚರ ವಸ್ತುವಿನಲ್ಲೂ ಕೂಡ ದೈವತ್ವವನ್ನು ಕಂಡು ಅದು ದೇವರ ಒಂದು ಕೊಡುಗೆ, ದೇವರ ಸಮಾನ ಅಂತ ಹೇಳಿ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ದೈವತ್ವವನ್ನು ಕಾಣತಕ್ಕಂಥ ಒಂದು ವೈಶಿಷ್ಟ್ಯಪೂರ್ಣವಾದ ಸಂಸ್ಕಾರ, ಸಂಸ್ಕೃತಿ ಭಾರತೀಯರದ್ದು. ಪಂಚಭೂತಗಳ ಕಲ್ಪನೆ, ಪಂಚಭೂತಗಳನ್ನು ಸ್ಮರಿಸ್ಕೊಂಡು, ಪಂಚಾಂಗ ದೇವತೆಯನ್ನು ಸ್ಮರಿಸ್ಕೊಂಡು ವರ್ಷದ ಮೊದಲನೇ ದಿವಸ ಆ ಪಂಚಾಂಗ ಓದೋದಕ್ಕೆ ಮುಂಚೆ, ಪಂಚಾಂಗ ಕೇಳಿಸ್ಕೊಳ್ಳೋದಕ್ಕೆ ಮುಂಚೆ ಕೃತಜ್ಞತಾಪೂರ್ವಕವಾಗಿ ಆ ಭಗವಂತನ ಸ್ಮರಿಸಿ ಅದಕ್ಕೊಂದು ಪೂಜೆ ರೂಪದಲ್ಲಿ ಒಂದು ಕೃತಜ್ಞತೆಯನ್ನು ಅರ್ಪಿಸಿ ಕೇಳೋದ್ರಿಂದ ಆ ವರ್ಷ ಎಲ್ಲ ಶುಭವಾಗಿರುತ್ತೆ, ಮಂಗಳಮಯವಾಗಿರುತ್ತೆ, ಆರೋಗ್ಯಪೂರ್ಣವಾಗಿರುತ್ತೆ ಅಂತ ನಮ್ಮ ಹಿರಿಯರು ಕಂಡುಕೊಂಡಂಥ ಸತ್ಯದ ಪರಂಪರೆಯನ್ನು ನಮ್ಗೆ ಹಾಕ್ಕೊಟ್ಟಿದ್ದಾರೆ. ಹಾಗಾಗಿ ಪೂಜೆ ಅಂತಕ್ಕಂಥದ್ದು, ಪೂಜೆ ಮಾಡಿದ ಮಾತ್ರಕ್ಕೆ ಅದರಲ್ಲಿರೋ ಡೇಟ್ ಏನಾದ್ರು ಚೇಂಜ್ ಆಗುತ್ತೋ ಅಂತಲೋ ಅಥವಾ ಮಾಡದೇ ಇದ್ದ ಮಾತ್ರಕ್ಕೆ ಚೇಂಜ್ ಅಲ್ಲ. ಕೃತಜ್ಞತಾಪೂರ್ವಕವಾಗಿ ಮತ್ತು ಶುಭ ಕಾಮನೆಯಿಂದ, ಶುಭಾಶಯದಿಂದ ನಾವಲ್ಲಿ ಅದರಿಂದ ಪೂಜೆ ಮಾಡಿ ವರ್ಷವೆಲ್ಲ ಮಂಗಳಮಯವಾಗಿರುತ್ತೆ ಅಂತ ನಂಬಿಕೊಂಡು ನಮ್ಮ ಮನೋಧೈರ್ಯವನ್ನು ಹೆಚ್ಚಿಸ್ಕೊಂಡು ಸದಾಲೋಚನೆ, ಸದ್ಭಾವನೆಯಿಂದ ವರ್ಷ ಪ್ರಾರಂಭ ಮಾಡ್ತಕ್ಕಂಥದ್ದರ ಸಂಕೇತವಾಗಿ ಅದಕ್ಕೆ ಪೂಜೆ ಮಾಡ್ತಕ್ಕಂಥ ಇದು. ಇನ್ನು ನಗರ ಪ್ರದೇಶದಲ್ಲಿರ್ತಕ್ಕಂಥವ್ರು ಇದನ್ನು ಆಚರಣೆ ಫಾಲೋ ಮಾಡೋಕ್ಕಾಗೋದಿಲ್ಲ ಅಂದರೆ ಪಂಚಾಂಗ ಏನಾದ್ರು ಸಿಟಿಗೆ ಪ್ರಾಫಿಟೆಡ್ ಅಂತಿದೆಯೇ? ಏನೂ ಇಲ್ಲ. ಇವತ್ತು ನಮ್ಮ ವ್ಯವಸ್ಥೆಗೆ, ಸಂಪ್ರದಾಯಕ್ಕೆ ಕೆಲವಷ್ಟು ವ್ಯವಸ್ಥೆಗೆ ಧಕ್ಕೆ ಬರತಕ್ಕಂಥದ್ದು ಏನಪ್ಪ ಅಂದರೆ, ಇಂಥ ಒಂದು ಟೆಕ್ನಾಲಜಿ ರಿಲೇಟೆಡ್ ಎಕ್ವಿಪ್ಮೆಂಟಿಂದ ಏನು ಕೇಳಿರೂ
ಇವತ್ತಿನ ಮಕ್ಕಳು ತಕ್ಷಣ ಗೂಗಲ್ ಹಾಕ್ಬಿಡೋದು, ಹಿಂಗೆ ಹಾಕ್ಕೊಂಡ್ಬಿಟ್ಟು ಹೌದು. ಅದಕ್ಕೆ ಅರ್ಥ ಹುಡ್ಕಕ್ಕೆ ಹೋಗೋದು. ಅಲ್ಲಿ ಅದು ಈಗಂತೂ ಚಾಟ್ GPT AI ಅಂತಕ್ಕಂಥದ್ದೆಲ್ಲ ಬಂದಿರೋದು ಇನ್ನಷ್ಟು ಅವ್ಯವಸ್ಥೆ ಆಗಿದೆ. ಅದು ಏನೇನೋ ಅಪ್ರಬುದ್ಧತನದ ಅವಿವೇಕತನದ ಉತ್ತರವೂ ಸಿಗತ್ತೆ ಅದರಲ್ಲಿ. ಪಂಚಾಂಗ ಅಂತಂದಾಗ ಪ್ರತಿಯೊಬ್ಬ ಭಾರತೀಯನೂ ಕೂಡ ಆ ಒಂದು ಕೈಪಿಡಿಯನ್ನು ಪಂಚಾಂಗವನ್ನು ತಂದಿಟ್ಟು ಮನೇಲಿ ಒಂದು ಸೇರಿ ಪೂಜೆ ಮಾಡಿ ಆವಾಗ ಅದನ್ನು ತೆಗೆದು ಹಾಕುವಂಥ ಅಭ್ಯಾಸ ಇದು ಯಾವ ಜಾತಿಗೆ ಸೀಮಿತವಾದಂಥದ್ದಲ್ಲ. ಪಂಚಾಂಗ ಜಾತ್ಯತೀತ, ಭಾಷಾತೀತ, ರಾಜ್ಯಾತೀತ, ರಾಷ್ಟ್ರಾತೀತ. ಅಭ್ಯಾಸ ಮಾಡ್ಕೊಳ್ಬೋದು. ಬಟ್ ಇವಾಗ ಮಾಡ್ಕೊಳ್ಳಲ್ಲ, ಅವರೆಲ್ಲದನ್ನೂ GPT-ನಲ್ಲಿ ಕೇಳಿಬಿಡ್ತೀನಿ, AI-ನಲ್ಲಿ ಕೇಳಿಬಿಡ್ತೀನಿ ಅಂದರೆ ಅದು ಅವರವರ ವೈಯಕ್ತಿಕ ನಿರ್ಧಾರ. ಸಿಟಿನಲ್ಲೂ ಮಾಡಲಿಕ್ಕಾಗತ್ತೆ, ಹಳ್ಳಿನಲ್ಲೂ ಮಾಡಲಿಕ್ಕಾಗತ್ತೆ. ಇನ್ನು ಇತ್ತೀಚಿನ ದಿವಸಗಳಲ್ಲಿ ಕೆಲವಷ್ಟು ಮಾಧ್ಯಮಗಳವರು ಪ್ರತಿ ದಿವಸ ಪಂಚಾಂಗ ಪಠನ ಮಾಡಿಸಿ ಅವರ ವಾಹಿನಿ ಮುಖಾಂತರ ಶ್ರವಣ ಮಾಡಿಸ್ತಾರೆ. ಪ್ರತಿ ದಿವಸ 365 ದಿವಸ ಅವ್ರ ಪ್ರೋಗ್ರಾಮ್ ಇರುತ್ತೆ. ಇಂಥದ್ದೆಲ್ಲವನ್ನು ನಾವು ಕಾಣ್ಬೋದು. ಆದ್ದರಿಂದ ಪಂಚಾಂಗ ಅಂದ್ರೇನು, ಅದಕ್ಕೆ ಪೂಜೆ ಯಾತಕ್ಕೆ ಅನ್ನೋದನ್ನು ಸ್ಪಷ್ಟವಾಗಿ ಶಾಸ್ತ್ರದಲ್ಲಿ, ಸಂಪ್ರದಾಯದಲ್ಲಿ, ಪದ್ಧತಿಯಲ್ಲಿ, ಪರಂಪರೆಯಲ್ಲಿ ಹೇಳಿರೋದನ್ನು ಹೇಳಿದ್ದೀನಿ. ಗುರೂಜಿಗ ನೀವು ಪಂಚಾಂಗದ ಮಹತ್ವದ ಬಗ್ಗೆ ಹೇಳಿದ್ರಿ. ಸೊ ಈಗ ಪಂಚಾಂಗದ ಪೂಜೆ ಮಾಡಬೇಕು, ಪಠಣ ಮಾಡಬೇಕು ಅಂತಂದರೆ ಯುಗಾದಿಯ ದಿನದಂತೂ ಅಂದರೆ ಒಂದು ವರ್ಷದ ಮೊದಲ ದಿನ ಅಂತ ಹೇಳ್ತೀವಲ್ಲ, ಸೊ ಅವತ್ತು ಇಂಥದ್ದೇ ಸಮಯ ಅಂತ ನಿಗದಿಪಡಿಸಲಾಗುತ್ತೆ ಅಥವಾ ದಿನಪೂರ್ತಿ ಯಾವಾಗಾದರೂ ಬೇಕಾದರೂ ಫ್ರೀ ಆದಾಗ ಓದ್ಬೋದಾ? ಯಾವಾಗಲಾದರೂ ಮಾಡುವಂಥದ್ದಲ್ಲ. ವ್ಯವಸ್ಥೆಯಲ್ಲಿ ಒಂದು ಶಿಸ್ತುಬದ್ಧವಾದಂತಹ ನಿಯಮಿತವಾದಂಥ ವ್ಯವಸ್ಥೆಯೇ ನಾವು ಒಪ್ಕೊಂಡಿರ್ತಕ್ಕಂಥದ್ದು. ಹೌದು. ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಅಂದೆ. ಸ್ನಾನ ಮಾಡೋದ್ಮೇಲೆ ಮಲ್ಕೊಂಡ್ಬಿಟ್ಟು ಆಮೇಲೆ ಎದ್ಬಿಟ್ಟೇನೋ ಓದ್ತೀರಾ, ಆಗಲ್ಲ. ಒಂದಾದ್ರ ನಂತರ ಒಂದು ಬರುತ್ತೆ. ಇನ್ನೊಂದು, ಈ ವರ್ಷ ನೀವಾಗಲೇ ಕೇಳಿದ್ರಿ ಆ ಪ್ರಶ್ನೆ, ಅದಕ್ಕೆ ಉತ್ತರ ಹೇಳಲೇಬೇಕೀಗ. ಕೆಲವು ಜನಗಳಲ್ಲಿ ಒಂದು ಗೊಂದಲ ಇದೆ. ಈ ವರ್ಷ 19ನೇ ತಾರೀಕು ಗುರುವಾರದ ದಿವಸ ಅಮಾವಾಸ್ಯೆನೂ ಇರುತ್ತೆ ಸ್ವಲ್ಪ ಹೊತ್ತು, ಆಮೇಲೆ ಪಾಡ್ಯ ಬರುತ್ತೆ. 19ಕ್ಕೆ ಆಚರಣೆಯೋ 20ಕ್ಕೆ ಆಚರಣೆಯೋ ಅಂತ ಒಂದು ಸಂದೇಹ ನಮ್ಮ ಪ್ರೇಕ್ಷಕರಲ್ಲಿದೆ ಅಂತ ಕೇಳಿದ್ರಿ. 19ನೇ ತಾರೀಕು ಈ ವರ್ಷದ ಕೊನೆಯ ಅಮಾವಾಸ್ಯೆ ಏನಿರುತ್ತೆ ಅದು ಸೂರ್ಯೋದಯದ ನಂತರ ಒಂದು ಸ್ವಲ್ಪ ಹೊತ್ತಿರುತ್ತೆ, ಒಂದು 20-40 ನಿಮಿಷದ ಕಾಲ ಇರುತ್ತೆ. ಆದರೆ ಅಮಾವಾಸ್ಯೆ ಆಚರಣೆ ಎಲ್ಲ 18ನೇ ತಾರೀಕೆ ಆಗಿರುತ್ತೆ. ಹೌದು, ಅಮಾವಾಸ್ಯೆ ಆಚರಣೆ ಎಲ್ಲ 18ಕ್ಕೆ ಆಗಿರುತ್ತೆ. ಓಕೆ. ಹಾಗಾಗಿ 19 ಅಮಾವಾಸ್ಯೆ ಉಪರಿ ಪಾಡ್ಯ ಅಂತ ಹಾಕ್ಬಿಟ್ರು. ಒಂದು 20-40 ನಿಮಿಷದಲ್ಲಿ ಆ ಅಮಾವಾಸ್ಯೆ ಮುಗಿದಿದ್ದು ಪಾಡ್ಯ ಪ್ರಾರಂಭವಾಗಿಬಿಡುತ್ತೆ. ಸೂರ್ಯೋದಯ ಆದಮೇಲೆ ಪಾಡ್ಯ ಆರಂಭ ಆಗೋದು. ಸೂರ್ಯೋದಯ ಆದ್ರ ಮೇಲೆ ಆಗೋದೇ ಪಾಡ್ಯ. ಆದರೆ ಸೂರ್ಯೋದಯ ಆದ ಕೂಡಲೇ ಒಂದು ಸ್ವಲ್ಪ ಹೊತ್ತಿದ್ದು ಅಮಾವಾಸ್ಯೆ ಅನಂತರದಲ್ಲಿ ಪಾಡ್ಯ ಪ್ರಾರಂಭವಾಗುತ್ತೆ. ಓಕೆ. ಹಾಗಾಗಿ ಯುಗಾದಿ ಹಬ್ಬದ ಆಚರಣೆ ಏನಿದೆ ಆ ದಿವಸ ಬಹುಪಾಲ್ ಇದ್ದು ಮಾರನೇ ದಿವಸ ಬೆಳಗ್ಗೆ ಸುಮಾರು 5:30ವರೆಗೂ ಪಾಡ್ಯವೇ ಇರುತ್ತೆ. 20ನೇ ತಾರೀಕು ಬೆಳಗಿನ ಜಾಮ 5:30ವರೆಗೂ ಪಾಡ್ಯವೇ ಇರುತ್ತೆ. ಓಕೆ. ಆದ್ದರಿಂದ ಆ ದಿವಸ ಯುಗಾದಿ ಹಬ್ಬದ ಆಚರಣೆ 19ಕ್ಕೇನೆ ಸ್ಪಷ್ಟವಾಗಿ. ಅಮಾವಾಸ್ಯೆ ಬಂದುಬಿಟ್ಟಿದೆ, ಅಮಾವಾಸ್ಯೆ ಮೈಲ್ಗೆ ಇರುತ್ತೆ ಅಂತಕ್ಕಂಥ ಪ್ರಶ್ನೆಗಳು ತುಂಬ ಜನಗಳ ಮನಸ್ಸಿನಲ್ಲಿರುತ್ತೆ. ಅಮಾವಾಸ್ಯೆ ಮೈಲ್ಗೆಗೂ ಇದಕ್ಕೂ ಸಂಬಂಧ ಇಲ್ಲ. ಅಮಾವಾಸ್ಯೆ ಮೈಲ್ಗೆ ಅಂತ ಯಾರು ಹೇಳಿದರು ನಿಮಗೆ ಅಂತಕ್ಕಂಥದ್ದೇ ದೊಡ್ಡ ಪ್ರಶ್ನೆ. ಅಮಾವಾಸ್ಯೆ ಮೈಲ್ಗೆಯೂ ಅಲ್ಲ, ಅಮಾವಾಸ್ಯೆ ಮಡಿನೂ ಅಲ್ಲ. ತುಂಬಾ ಜನ ಅಮಾವಾಸ್ಯೆ ಅಂತಂದ್ರೆ ಅದೊಂದು ರೀತಿ ಕೆಟ್ಟ ದಿನ ಅಂತ ಹೇಳ್ತಾರೆ, ಇವತ್ತು ಅಮಾವಾಸ್ಯೆ ಒಳ್ಳೆ ಕೆಲಸ ಬೇಡ ಅಂತ ಹೇಳ್ತಾರೆ. ಇಲ್ಲ, ಪ್ರಾಂತೀಯವಾಗಿ ಕೆಲವಷ್ಟು ನಂಬಿಕೆಗಳು ಬೆಳೆದು ಬಂದಿದೆ ಕಾರಣಾಂತರಗಳಿಂದ. ನಮ್ಮ ಪಕ್ಕದ ರಾಜ್ಯವಾದಂತಹ ತಮಿಳುನಾಡಿಗೋ ಕೇರಳಕ್ಕೂ ಹೋದರೆ ಅಮಾವಾಸ್ಯೆ ಅತ್ಯಂತ ಶುಭ ದಿವಸ. ಅವರು ಅವತ್ತು ಮದುವೆ ಮಾಡ್ಕೊಳ್ತಾರೆ, ಗೃಹ ಪ್ರವೇಶ ಮಾಡ್ತಾರೆ, ಹೊಸ ವಾಹನವನ್ನು ಖರೀದಿ ಮಾಡ್ತಾರೆ, ವಜ್ರಾಭರಣಗಳನ್ನು ಚಿನ್ನಾಭರಣಗಳನ್ನು ಧರಿಸ್ತಾರೆ, ಅವರು ಹೊಸ ವಸ್ತ್ರವನ್ನು ಹಾಕ್ಕೊಳ್ತಾರೆ. ಅಮಾವಾಸ್ಯೆ ಅವರಿಗೆ ಅತ್ಯಂತ ಪವಿತ್ರವಾದಂಥದ್ದು. ಯಾಕಪ್ಪ ಅಂದರೆ ಮಾರನೇ ದಿವಸದಿಂದ ವೃದ್ಧಿ ಚಂದ್ರ ಅಂತ. ಅಂದರೆ ಚಂದ್ರ ಶುಕ್ಲ ಪಕ್ಷದ ಪಾಡ್ಯದಿಂದ ವೃದ್ಧಿ ಆಗ್ತಾ ಹೋಗ್ತಾನೆ. ಹುಣ್ಣಿಮೆ ಹೊತ್ತಿಗೆ ರೌಂಡಾಗಿ ಫುಲ್ಲಾಗಿರ್ತಾನೆ. ಅದೇನೇ ಹುಣ್ಣಿಮೆ ನಂತರದಲ್ಲಿ ಬರ್ತಕ್ಕಂಥ ಚಂದ್ರ ಏನು ಹುಣ್ಣಿಮೆಯಿಂದ ಅಮಾವಾಸ್ಯೆವರೆಗೆ ಅದು ಕುಗ್ತಾ 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 ಹೋಗ್ಬಿಟ್ಟು ಅಮಾವಾಸ್ಯೆ ದಿವಸ ಪೂರ್ಣ ಕಾಣಿಸೋದಿಲ್ಲ. ಅದರಿಂದ ಅಮಾವಾಸ್ಯೆ ಪ್ರಾಂತೀಯವಾಗಿ ಕೆಲವು ಪ್ರಾಂತ್ಯಗಳಲ್ಲಿ ಏನೋ ಅದೊಂದು ಕತ್ತಲೆಯಿಂದ ತುಂಬಿರ್ತಕ್ಕಂಥ ರಾತ್ರಿ
ಅಂತಕ್ಕಂಥ ಒಂದು ಕಲ್ಪನೆಯಿಂದ ಅದು ನಿಷಿದ್ಧ ಅಂತ ಮಾಡಿದರೆ ಹೊರತಾಗಿ ಅದು ನಿಷಿದ್ಧ ಅನ್ನೋದಕ್ಕೆ ಇನ್ನೆಲ್ಲೂ ಆಧಾರ ಸಿಗೋದಿಲ್ಲ ನಿಮಗೆ. ಅಮಾವಾಸ್ಯೆ ಎಷ್ಟೋ ಒಳ್ಳೆಯ ಕೆಲಸಗಳು ಮಾಡ್ತಕ್ಕಂಥದ್ದಿದೆ. ಎಷ್ಟೋ ಜನ ಅಮಾವಾಸ್ಯೆ ಹುಟ್ಟಿರ್ತಕ್ಕಂಥವ್ರು ದೊಡ್ಡ ದೊಡ್ಡ ಸ್ಥಾನಮಾನ ಅಲಂಕರಿಸ್ತಕ್ಕಂಥದ್ದಿದೆ. ಆದ್ದರಿಂದ ಅಮಾವಾಸ್ಯೆ ಮೈಲಿಗೂ ಅಲ್ಲ, ನಿಷಿದ್ಧವಾದ್ದು ಅಲ್ಲ. ಎಲ್ಲ ತಿಥಿಗಳ ಥರನೇ ಅದು ಒಂದು. ಇದೆಲ್ಲ ನಮ್ಮ ಭ್ರಾಂತಿ ವಿಶೇಷ ಅಂದರು ಪರಿಣಿತರು. ಭ್ರಾಂತಿ ವಿಶೇಷ ಅಂತಂದರು. ಹಾಗಾಗಿ ಅಮಾವಾಸ್ಯೆ ನಿಷಿದ್ಧವಾದದ್ದಲ್ಲ ಅಂತಕ್ಕಂಥದ್ದು. ಮತ್ತು ಪ್ರೇಕ್ಷಕ ಪರ್ವಗಳಲ್ಲಿದ್ದಂಥ ಒಂದು ದೊಡ್ಡ ಗೊಂದಲ 19, 20, 19ನೇ ತಾರೀಕು ಬೆಳಗ್ಗೆ ಇನ್ನೂ ಅಮಾವಾಸ್ಯೆ ಇರುತ್ತೆ. ಬೆಳಗ್ಗೆ 6 ಗಂಟೆ ಸೂರ್ಯೋದಯದ ಹೊತ್ತಿಗೆ ಯಾವುದು ನಾವು ಆಚರಣೆ ಮಾಡಬೇಕಾದ್ದು 20ನೇ ತಾರೀಕು. 20ನೇ ತಾರೀಕು ಆಚರಣೆ ಮಾಡೋಕ್ಕೆ ಸೂರ್ಯೋದಯದ ಹೊತ್ತಿಗೆ ನಿಮಗೆ ಪಾಡ್ಯ ಮುಗಿದು ಬಿದಿಗೆ ಬಂದಾಗಿರುತ್ತೆ, ಸೂರ್ಯ ಉದಯ ಆಗೋ ಹೊತ್ತಿಗೆ. ಆದ್ದರಿಂದ 19ನೇ ತಾರೀಕಿನೇ ಶಾಸ್ತ್ರ ರೀತ್ಯ ಸರಿಯಾದಂತಹ ದಿವಸ ಯುಗಾದಿ ಹಬ್ಬದ ಆಚರಣೆಗೆ ಅಂತ. ಅಲ್ಲ ಗುರುಜಿ, ಈಗ ಬ್ರಾಹ್ಮಿ ಮುಹೂರ್ತದಲ್ಲಿ ಈಗ ಪಂಚಾಂಗ ಪಠಣ ಮಾಡಬೇಕು. ಬಟ್ ಬ್ರಾಹ್ಮಿ ಮುಹೂರ್ತದಲ್ಲಿ ಪಂಚಾಂಗ ಪಠಣ ಹೇಳಿಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಾವು ಹಬ್ಬದ ತಯಾರಿ ಮಾಡ್ಕೊಳ್ಳಿ. ಹಬ್ಬಕ್ಕೆ ಬೇಕಾದ ಸಿದ್ಧತೆಗಳು ಶುಚಿರ್ಭೂತರಾಗಿ ನಿತ್ಯ ಅನುಷ್ಠಾನಗಳೆಲ್ಲ ಮುಗಿಸ್ಕೊಳ್ಳಿ ಅಂಥೇಳಿ. ಇನ್ನಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಹಬ್ಬದ ಪೂರ್ಣ ಆ್ಯಕ್ಟಿವಿಟೀಸನ್ನು ಮಾರನೇ ದಿವಸ ಬೆಳಗ್ಗೆ 20ನೇ ತಾರೀಕು ಬೆಳಗ್ಗೆ 5:30 ಒಳಗಡೆ ಮುಗಿಸ್ಕೊಳ್ಳೋದಾದರೆ ನೀವು ಆವತ್ತು ಮಾಡ್ಕೋಬೋದು. ಅದು ಸಾಧ್ಯ ಇಲ್ಲ. ಆದ್ದರಿಂದ ನಿಮಗೆ ಶಾಸ್ತ್ರದಲ್ಲಿ ಅವಕಾಶ ಇರತಕ್ಕಂಥದ್ದು 19ನೇ ತಾರೀಕು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತೇವೆ ಇಲ್ಲಿ. ಗುರೂಜಿ, ಪ್ರೇಕ್ಷಕರು ಕಾಯ್ತಿರುವಂತಹ ಮಹತ್ವದ 2 ಘಟ್ಟಗಳಲ್ಲಿ ಮೊದಲ ಘಟ್ಟ ಒಂದು ಪಂಚಾಂಗ ಪಠಣ ಮಾಡಬೇಕು. ಅದ್ರ ಜೊತೆಗೆ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಿರೋದು ಈ ವರ್ಷ ಏನಾಗಬಹುದು ಅಂತ. ಸೊ ವರ್ಷದ ಭವಿಷ್ಯ ಯಾವ ರೀತಿ ಇರುತ್ತೆ? ಶ್ರೀ ಗುರುಭ್ಯೋ ನಮಃ. ಓಂ ಶುಕ್ಲಾಂ ವರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಭೀಪ್ಸಸಾರಸಿದ್ಧ್ಯರ್ಥಂ ಪೂಜಿತೋ ಯಸ್ಸುರೈರಪಿ ಸರ್ವವಿಘ್ನಚ್ಛಿದೆ ತಸ್ಮೈ ಶ್ರೀ ಗಣಾಧಿಪತಯೇ ನಮಃ. ಓಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞವಿಧಿಶೇಖರ ಭಾರತೀಂ. ಓಂ ಜಯತ್ವಂದೇವಿ ಚಾಮುಂಡೇ ಜಯ ಭೂತಾಪಹಾರಿಣಿ ಜಯ ಸರ್ವಕೃತೆ ದೇವಿ ಕಾಳರಾತ್ರಿ ನಮೋಸ್ತುತೆ. ಅಥ ಶ್ರೀ ಸ್ವಸ್ತಿ ಶ್ರೀಮನ್ನೃಪ ಶಾಲಿವಾಹನಶಕ ವರ್ಷ 1949ನೇ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ, ತಾರೀಕು 19 ಮಾರ್ಚ್ 2026 ಗುರುವಾರ. ಸೂರ್ಯೋದಯದ ಸಮಯದಲ್ಲಿ 6 ಗಂಟೆ 50 ನಿಮಿಷದವರೆಗೆ ಅಮಾವಾಸ್ಯೆ ಇದ್ದು, ನಂತರದಲ್ಲಿ ಪಾಡ್ಯ 57 ಘಟಿ, ಅಂದರೆ ಮಾರನೇ ದಿವಸ ಬೆಳಗ್ಗೆ 5 ಗಂಟೆ 45 ನಿಮಿಷದವರೆಗೂ ಇರುತ್ತೆ. ಉತ್ತರಾಭಾದ್ರ ನಕ್ಷತ್ರ 55 ಘಟಿ 51 ವಿಘಟಿ, ಶುಕ್ಲನಾಮಯೋಗ 48 ಘಟಿ 27 ವಿಘಟಿ, ನಾಗಬಾನ್ ಕರ್ಣ. ಮತ್ತು ಇವತ್ತಿನ ಒಂದು ವಿಶೇಷತೆ ತೈಲಾಭ್ಯಂಗ ಯುಗಾದಿ ಪ್ರಯುಕ್ತ ನಿಂಬದಳ ಭಕ್ಷಣ ಮತ್ತು ಪಂಚಾಂಗ ಶ್ರವಣ, ಪಂಚಾಂಗ ಪಠನ, ಪಂಚಾಂಗ ಶ್ರವಣ ಮತ್ತು ನವರಾತ್ರಿ ಆರಂಭ. ಏನಪ್ಪ ಇದು? ಆಶ್ವೀಜ ಮಾಸದಲ್ಲಿ ಬರ್ತಕ್ಕಂಥ ನವರಾತ್ರಿ ಇವರು ಈಗ ಅಂತಿದ್ದಾರಲ್ಲ ಅಂತಕ್ಕಂಥ ಪ್ರಶ್ನೆ ಬರ್ಬೋದು. ನಮ್ಮಲ್ಲಿ 5 ನವರಾತ್ರಿಗಳಿದ್ದರೂ ಕೂಡ ವರ್ಷದಲ್ಲಿ 2 ನವರಾತ್ರಿ ಮಹತ್ವಪೂರ್ಣವಾಗಿ ಆಚರಣೆ ಮಾಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಚೈತ್ರ ನವರಾತ್ರಿ ಅಂತ ಕರಿತೀವಿ. ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ನವಮಿವರೆಗೆ ಬರತಕ್ಕಂಥ 9 ದಿವಸಗಳ ಸಮೂಹ, ಅಥವಾ ಇದನ್ನು ವಸಂತ ನವರಾತ್ರಿ ಅಂತಲೂ ಕರಿತೀವಿ. ಯಾತಕ್ಕೆ ಅಂದರೆ ವಸಂತ ಋತುವಿನಲ್ಲಿ ಬರತಕ್ಕಂಥ ನವರಾತ್ರಿ. ಇದನ್ನು ರಾಮನವರಾತ್ರಿ ಅಂತಲೂ ಕರೀತಕ್ಕಂಥ ಪದ್ಧತಿ ಉಂಟು. ಕೆಲವು ಪ್ರಾಂತ್ಯಗಳಲ್ಲಿ ರಾಮನವಮಿ ಈ ನವರಾತ್ರಿ ಸಮೂಹದ ಕೊನೆಯ ದಿವಸ ಬರ್ತಕ್ಕಂಥದ್ದು. ಹಾಗಾಗಿ ನಾನಾ ಹೆಸರುಗಳಿಂದ ಕರೀತಕ್ಕಂಥ ಈ ರಾಮನವರಾತ್ರಿ, ವಸಂತ ನವರಾತ್ರಿ, ಚೈತ್ರ ನವರಾತ್ರಿ ಇವತ್ತಿಂದ ಆರಂಭವಾದರೆ ಇನ್ನೊಂದು ನವರಾತ್ರಿ ಯಾವುದಪ್ಪ ಅನ್ನೋ ಪ್ರಶ್ನೆ ಬರ್ಬೋದು. ಶರತ್ಕಾಲದಲ್ಲಿ ಬರ್ತಕ್ಕಂತಹ ಶರನ್ನವರಾತ್ರಿ ಅಂದರೆ ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ 9 ದಿವಸಗಳ ಒಂದು ಸಮೂಹ ಏನಿದೆ ಅದನ್ನು ಶರನ್ನವರಾತ್ರಿ, ಆಶ್ವೀಜ ನವರಾತ್ರಿ ಅಂತ ಕರಿತೀವಿ. ಈ
ಚಾಂದ್ರಮಾನ ರೀತಿಯ ಇರತಕ್ಕಂತಹ ಈ ಚೈತ್ರ ಮಾಸದ ಪ್ರಾರಂಭದಿಂದ ಆಗ್ತಕ್ಕಂಥ ಶರನ್ನವರಾತ್ರಿ, ಆರಂಭ ಆಗ್ತಕ್ಕಂತಹ ವಸಂತ ನವರಾತ್ರಿ ಅಥವಾ ಚೈತ್ರ ನವರಾತ್ರಿ ಇವತ್ತಿಂದ ಆರಂಭ. ಇದಿಷ್ಟು ಕೂಡ ಈ ದಿವಸದ ಒಂದು ಸಂಕ್ಷಿಪ್ತವಾದಂತಹ ಪಂಚಾಂಗದ ಪಠನವಾಯಿತು. ಶ್ರೋತೃಗಳು ಶ್ರವಣ ಮಾಡಿದ್ದಾರೆ ಅಂದ್ಕೊಂಡು ಇನ್ನು ಈ ಪಂಚಾಂಗದ ಇನ್ನೊಂದು ಅವಿಭಾಜ್ಯ ಅಂಗವಾದಂಥ ಸಂಕ್ರಾಂತಿ ಪುರುಷ ಲಕ್ಷಣ. ಬಹಳ ಜನ ಏನಪ್ಪ ಇದು ಸಂಕ್ರಾಂತಿ ಅಂತಿದ್ದಾರೆ, ಮೊನ್ನೆ ಜನವರಿನಲ್ಲಿ ಆಗೋಗ್ಬಿಡ್ತು ಸಂಕ್ರಾಂತಿ, ಹೌದು, ಈಗ ಇನ್ನೇನು ಸಂಕ್ರಾಂತಿ ವಿಚಾರ ಅಂತ. ತಪ್ಪು. ವರ್ಷದಲ್ಲಿ 12 ಸಾರಿ ಸಂಕ್ರಾಂತಿ ಬರುತ್ತೆ. ಪ್ರತಿ ಸಂಕ್ರಾಂತಿಯು ರವಿ ತನ್ನ ಒಂದು ಮನೆಯಿಂದ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ದಾಟತಕ್ಕಂಥ ಪರ್ವಕಾಲವನ್ನು ಸಂಕ್ರಾಂತಿ ಅಂತ ಕರಿತೀವಿ. 2 ಸಂಕ್ರಾಂತಿಗೆ ವರ್ಷದಲ್ಲಿ ಬಹಳ ಮಹತ್ವ. ಮೊದಲನೇದಾಗಿ ಕರ್ಕಾಟಕ ಮಾಸದಲ್ಲಿ ಬರ್ತಕ್ಕಂತಹ ದಕ್ಷಿಣಾಯನ ಪುಣ್ಯಕಾಲ, ಅದೇ ರೀತಿಯಲ್ಲಿ ಉತ್ತರಾಯಣ ಪುಣ್ಯಕಾಲ ಆಗ್ತಕ್ಕಂಥ ಮಕರ ಸಂಕ್ರಾಂತಿ. ಆ 2 ಸಂಕ್ರಾಂತಿ. ದಕ್ಷಿಣಾಯನ ಪುಣ್ಯಕಾಲ ಆಚರಣೆ ಧಾರ್ಮಿಕವಾಗಿ ಒಂದಿಷ್ಟು ಇದ್ದರೂ ಕೂಡ ದೊಡ್ಡ ಮಟ್ಟದ ಸೆಲೆಬ್ರೇಷನ್ ಇಲ್ಲ. ಆದರೆ ಈ ಮಕರ ಸಂಕ್ರಾಂತಿ ನಮ್ಮ ಎಲ್ಲ ಸುಗ್ಗಿಗಳೆಲ್ಲ ಮುಗಿದಿದ್ದು, ಹೌದು, ಹಾರ್ವೆಸ್ಟಿಂಗ್ ಎಲ್ಲ ಮುಗಿದಿದ್ದು, ರೈತಾಪಿ ವರ್ಗ ಹುರುಪಿನಿಂದ ಇರತಕ್ಕಂತಹ ಒಂದು ಸಂದರ್ಭ. ಆಗ ಆಚರಣೆ ಮಾಡತಕ್ಕಂತಹ ಹಬ್ಬ ದೊಡ್ಡ ಮಟ್ಟದಲ್ಲಿ ಆಸೇತು ಹಿಮಾಚಲ ಪರ್ಯಂತ ಆಚರಣೆ ಮಾಡ್ತಕ್ಕಂಥ ಮಕರ ಸಂಕ್ರಾಂತಿ ಅಂತಕ್ಕಂಥ ದೊಡ್ಡ ಮಟ್ಟದ ಹಬ್ಬ. ಹಾಗಾಗಿ ಸಂಕ್ರಾಂತಿ ಇದು ಈಗ ಹೇಳಲಿಕ್ಕೆ ಹೊರಟಿರೋದು ಆ 2 ಸಂಕ್ರಾಂತಿದು ಅಲ್ಲ, ನೂತನ ವರ್ಷ ಪ್ರಾರಂಭವಾಗ್ತಕ್ಕಂಥದ್ದು. ಅಂದರೆ ಏನು, ಸೌರಮಾನ ರೀತಿಯ ರವಿ, ನವಗ್ರಹಗಳ ರಾಜನಾದಂಥ ರವಿ ಮೀನರಾಶಿಯ ಪ್ರಯಾಣವನ್ನು ಮುಗಿಸಿ ಮೇಷರಾಶಿ ಪ್ರವೇಶ ಮಾಡತಕ್ಕಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಸಂಕ್ರಾಂತಿ, ಅದು ಸೌರಮಾನ ರೀತಿಯ ಹೊಸ ವರ್ಷ ಕೂಡ. ಆ ಸಂಕ್ರಾಂತಿಯ ಪುರುಷ ಲಕ್ಷಣ, ಸಂಕ್ರಾಂತಿಯ ವೈಶಿಷ್ಟ್ಯ ಏನು ಈ ವರ್ಷ ಅಂತಕ್ಕಂಥದ್ದನ್ನು ಸಂಕ್ಷಿಪ್ತವಾಗಿ ಹೇಳಬೇಕಾದ್ದು ಈ ಪಂಚಾಂಗ ಶ್ರವಣದ ಒಂದು ಕನಿಷ್ಠ ಅವಿಭಾಜ್ಯ ಅಂಗ. ಆಗಲೇ ಹೇಳಿದ ಹಾಗೆ ಜ್ಯೇಷ್ಠ ಮಾಸ ಅಧಿಕವಾಗಿರುತ್ತೆ ಅಂತ ಆಲ್ರೆಡಿ ಹೇಳಿದ್ದೀನಿ ನಾನು. ಇನ್ನು ಈ ವರ್ಷದ ಮಹೋದರಿ ಎಂಬ ಸಂಕ್ರಾಂತಿ ಕಾಲಪುರುಷನು ಜ್ಯೋತಿಷ್ಮತಿ ತೈಲವನ್ನು ಮೈಗೆ ಬಳಿದುಕೊಂಡು ಗಂಗಾ ನದಿಯಲ್ಲಿ ಮಿಂದು ನೀಲಿ ಬಟ್ಟೆಯನ್ನುಟ್ಟು ಗೋರೋಚನದಿಂದ ಪರಿಮಳಿತನಾಗಿ ಮಲ್ಲಿಗೆ ಹೂ ಮುಡಿದು ಹಣೆಗೆ ಶಾಲಿಧಾನ್ಯದ ಅಕ್ಷತೆಯನ್ನು ಇಟ್ಟುಕೊಂಡು ಹವಳವನ್ನು ಧರಿಸಿ ಕಬ್ಬಿಣದ ಪಾತ್ರೆಯಲ್ಲಿ ದೋಸೆಯನ್ನು ತಿನ್ನುತ್ತಾ ಹಳೆಯ ಧ್ವನಿಯನ್ನು ಆಲಿಸುತ್ತಾ ಚೆಂಗೋಡೆಯನ್ನು ಬೆತ್ತವನ್ನು ಕೈಯಲ್ಲಿ ಹಿಡಿದು ವೈರಾಗ್ಯದ ಮುಖಮುದ್ರೆಯಿಂದ ಕೂಡಿ ದಕ್ಷಿಣದ ಕಡೆಗೆ ಪ್ರಯಾಣಿಸುವನು. ಇದು ಒಂದು ಸಂಕ್ಷಿಪ್ತವಾದಂಥ ಸಂಕ್ರಾಂತಿ ಪುರುಷ ಲಕ್ಷಣ. ಇದಿಷ್ಟು ಕೂಡ. ಇನ್ನು ಈ ವರ್ಷ ಈ ಸಂಕ್ರಾಂತಿ ಪುರುಷ ಲಕ್ಷಣ ಜೊತೆಗೆ 12 ರಾಶಿಯವರ 12 ರಾಶಿಯವರ ವಾರ್ಷಿಕ ಭವಿಷ್ಯ ಏನಿದೆ ಅಂತಕ್ಕಂಥದ್ದು ನಾವು ಸೂಕ್ಷ್ಮ ಗಮನಿಸಿದರೆ ನಮ್ಮಲ್ಲಿ ಈ ಗ್ರಹಗಳ ಚಲನೆಯ ಆಧಾರದಲ್ಲಿ ಈ ವರ್ಷ ಬಹಳ ಉತ್ತಮವಾದಂಥ ಮಳೆ ಎಲ್ಲ ಕಡೆಯೂ ಆಗುತ್ತೆ. ದೇಶದ ಬಹುಭಾಗಗಳಲ್ಲಿ ಉತ್ತಮವಾದ ಮಳೆ, ಕೆಲವು ಕಡೆಯಲ್ಲಿ ತೀವ್ರವಾದಂಥ ಮಳೆ, ಅಲ್ಪ ಸ್ವಲ್ಪ ಕೆಲವು ಪ್ರದೇಶಗಳಲ್ಲಿ ಸ್ವಲ್ಪ ಮಳೆ ಒಂದು 20ರಿಂದ 40% ಕಡಿಮೆ. ಮತ್ತೆಲ್ಲ ಕಡೆಯಲ್ಲೂ ಧಾರಾಳವಾಗಿ ಅವರ ನಿರೀಕ್ಷಣೆಗೂ ಮೀರಿದಷ್ಟು ಮಳೆ, ಅದರಿಂದ ಉತ್ತಮವಾದ ಬೆಳೆ, ನೀರಿಗಾಗಲಿ ಅಥವಾ ನೀರಾವರಿ ಬೆಳೆಗಳಿಗಾಗಲಿ ಯಾವುದೇ ಥರದ ತೊಂದರೆ ತಾಪತ್ರಗಳು ಇರೋದಿಲ್ಲ. ಚಳಿಯೂ ಕೂಡ ತೀಕ್ಷ್ಣವಾಗಿರುತ್ತೆ. ಚಳಿ ನಂತರದಲ್ಲಿ ಬಿಸಿಲು ಕೂಡ ತೀಕ್ಷ್ಣವಾಗಿರುತ್ತೆ. ವರ್ಷದ ಪ್ರಾರಂಭದಲ್ಲಿ ಅಂದರೆ ಮುಂದಿನ 1-2 ತಿಂಗಳುಗಳಲ್ಲಿ ಒಂದಿಷ್ಟು ಬೆಂಕಿಯ ಅವಘಡಗಳು ದೊಡ್ಡ ಮಟ್ಟದಲ್ಲಿ, ಮುಂದಿನ 4-6 ತಿಂಗಳುಗಳಲ್ಲಿ ಒಂದಿಷ್ಟು ದೊಡ್ಡ ಮಟ್ಟದ ಅನಾಹುತ. ಏನಪ್ಪ ಅನಾಹುತ ಅಂತಂದರೆ ಆಕ್ಸಿಡೆಂಟ್ಸು, ರೈಲ್ವೆ ಆಕ್ಸಿಡೆಂಟ್ಸ್ ಆಗ್ಬೋದು, ವಿಮಾನದ ಆಕ್ಸಿಡೆಂಟ್ ಆಗ್ಬೋದು, ಅಥವಾ ದೊಡ್ಡ ದೊಡ್ಡ ಹೆದ್ದಾರಿಯಲ್ಲಿ ಆಗ್ತಕ್ಕಂಥ ಅಪಘಾತ ಇದು ಕಂಡು ಬರುತ್ತೆ. ಈಶಾನ್ಯ ಭಾಗದಲ್ಲಿ ಒಂದಿಷ್ಟು ಭೂಮಿಯ ನಡುಗುವಿಕೆ, ಒಂದು ಹಂತದಲ್ಲಿ ಭೂಕಂಪ ಅಂತಕ್ಕಂಥದ್ದು ಸಂಭವಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಇದರ ಜೊತೆಗೆ
ಈಶಾನ್ಯ ಭಾಗ, ಪಶ್ಚಿಮ ಭಾಗದಲ್ಲಿ ಒಂದಿಷ್ಟು ಅಂತಃಕಲಹ, ರಾಜಕೀಯವಾಗಿ ಒಂದಷ್ಟು ತಿಕ್ಕಾಟಗಳು, ಘರ್ಷಣೆ ಮತ್ತು ಉತ್ತರದ ಕೆಲವು ಭಾಗಗಳಲ್ಲಿ ಮತೀಯ ಘರ್ಷಣೆ, ದೊಡ್ಡ ಮಟ್ಟದ ಅವ್ಯವಹಾರ ಬೆಳಕಿಗೆ ಬಂದು ಒಂದು ಉನ್ನತ ಮಟ್ಟದ ಒಬ್ಬ ಅಧಿಕಾರಿ ಮತ್ತು ರಾಜಕೀಯ ನಾಯಕರ ತಲೆದಂಡ, ನಮ್ಮನ್ನು ಆಳ್ತಾ ಇರತಕ್ಕಂಥ ಪ್ರಭುಗಳ ಪೈಕಿ ಒಬ್ಬ ರಾಷ್ಟ್ರೀಯ ಮಟ್ಟದ ನಾಯಕನ ಅಗಲಿಕೆ, ಅದರಿಂದ ಕೆಲವಷ್ಟು ರಾಜಕೀಯದ ಡೈನಮಿಕ್ಸ್ ಬದಲಾವಣೆ, ಇದಿಷ್ಟು ಕೂಡ ಒಂದು ರೀತಿಯಲ್ಲಾದರೆ ಪ್ರಕೃತಃ ಷೇರು ಮಾರುಕಟ್ಟೆ ಯುದ್ಧದ ಕಾರಣದಿಂದ ಒಂದು ಸ್ವಲ್ಪ ಹಿಂದಿದ್ದರೂ ಕೂಡ ಹೇರಳವಾಗಿ ಷೇರು ಮಾರುಕಟ್ಟೆಯಲ್ಲಿ ಹಣ ಹೊಡ್ತಕ್ಕಂಥವ್ರಿಗೆ ವಿಶೇಷವಾದ ಲಾಭ, ಹೊಸ ಹೊಸ ಷೇರುಗಳು ಮಾರ್ಕೆಟಿಗೆ ಬಂದು ಹೂಡಿಕೆದಾರರನ್ನು ಆಕರ್ಷಿಸುತ್ತೆ, ಷೇರು ಮಾರುಕಟ್ಟೆ ಅಭಿವೃದ್ಧಿ ಪಥದಲ್ಲಿರುತ್ತೆ. ಬೆಳ್ಳಿ ಮತ್ತು ಬಂಗಾರ, ತಾಮ್ರ ಈ 3 ಲೋಹಗಳು ಜೊತೆಗೆ ಸ್ಟೀಲು ಇನ್ನಷ್ಟು ತುಟ್ಟಿಯಾಗಿ ಬೆಲೆ ಏರಿಸ್ಕೊಂಡು ಹೋಗುತ್ತೆ. 4 ಲೋಹಗಳು ಕೂಡ, ಜೊತೆಗೆ ಮೈನಿಂಗ್ ವ್ಯವಹಾರ ಮತ್ತು ಸ್ಟೀಲ್ ಇಂಡಸ್ಟ್ರೀಸು, ಆಟೋಮೊಬೈಲ್ ಇಂಡಸ್ಟ್ರೀಸು, ಪೆಟ್ರೋಲಿಯಂ ಆ್ಯಂಡ್ ಕೆಮಿಕಲ್ ಇಂಡಸ್ಟ್ರೀಸು, ಪೆಟ್ರೋಕೆಮಿಕಲ್ ಇಂಡಸ್ಟ್ರೀಸು ಬಹಳ ಚೆನ್ನಾಗಿ ಅಭಿವೃದ್ಧಿ ಕಾಣುತ್ತೆ ಈ ವರ್ಷ. ಆಹಾರದ ಬೆಳೆಗಳಂತಹ ಭತ್ತ, ಗೋಧಿ, ಜೋಳವನ್ನು ಬೆಳೀತಕ್ಕಂಥ ರೈತರು ಮತ್ತು ದ್ವಿದಳ ಧಾನ್ಯವನ್ನು ಬೆಳೀತಕ್ಕಂಥ ರೈತರು ಅದ್ಭುತವಾದ ಲಾಭವನ್ನು ಕಾಣೋದ್ರಲ್ಲಿ ಅನುಮಾನ ಇಲ್ಲ. ಕಮರ್ಷಿಯಲ್ ಕ್ರಾಪ್ ಆದಂತಹ, ವಾಣಿಜ್ಯ ಬೆಳೆಯಾದಂತಹ ಅಡಕೆ ಬೆಳೆಗಾರರಿಗೆ ಒಂದಿಷ್ಟು ಸಂಕಷ್ಟ, ಹೊಗೆಸೊಪ್ಪಿನ ಬೆಳೆಗಾರರಿಗೆ ಒಂದಿಷ್ಟು ಹಿನ್ನಡೆ, ಕಾಫಿ ಬೆಳೆಗಾರರು, ಟೀ ಬೆಳೆಗಾರರು, ತೆಂಗಿನಕಾಯಿ ಬೆಳೆಗಾರರು, ರಬ್ಬರು ಮತ್ತು ಕಬ್ಬಿನ ಬೆಳೆಗಾರರು ಹೇರಳವಾಗಿ ಲಾಭವನ್ನು ಕಾಣಬಹುದು. ಇದಲ್ಲದೆ ಹೋಟೆಲ್ ಉದ್ಯಮಿಗಳು, ರೆಸ್ಟೋರೆಂಟು, ಅದರಲ್ಲೂ ಮಾಂಸ ಆಹಾರದ ಮಾರಾಟಗಾರರು, ಮಾಂಸವನ್ನು ರಫ್ತು ಮಾಡ್ತಕ್ಕಂಥ ಮಾಂಸ, ಮೊಟ್ಟೆ ಇತ್ಯಾದಿಗಳನ್ನು ಮತ್ತು ಚರ್ಮೋದ್ಯಮವನ್ನು ನಡೆಸ್ತಾ ಇರ್ತಕ್ಕಂಥವ್ರು ಹೇರಳವಾದ ಅಭಿವೃದ್ಧಿಯನ್ನು ಕಾಣೋದ್ರಲ್ಲಿ ಅನುಮಾನ ಇಲ್ಲ. ಎಣ್ಣೆ ಕಾಳಿನ ಬೆಳೆಗಾರರು ಒಂದಿಷ್ಟು ಲಾಭವನ್ನು ಕಂಡು ಮುಖದಲ್ಲಿ ಮಂದಹಾಸ ಮೂಡೋದರಲ್ಲಿ ಸಂಶಯವಿಲ್ಲ. ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಹೂಡಿಕೆ, ಶಿಕ್ಷಣವನ್ನು ಉದ್ಯಮವಾಗಿ ಪರಿಗಣಿಸಿ ಶಿಕ್ಷಣೋದ್ಯಮವನ್ನು ನಡೆಸ್ತಾ ಇರ್ತಕ್ಕಂತಹ ಕೆಲವು ಸಂಸ್ಥೆಗಳು ತೀವ್ರತರವಾದ ಟೀಕೆ ಮತ್ತು ನಷ್ಟಕ್ಕೆ ಗುರಿ ಆಗ್ತಕ್ಕಂಥ ಸಂಭವ ಜಾಸ್ತಿ ಕಂಡುಬರುತ್ತೆ. ಅದೇ ರೀತಿಯಲ್ಲಿ ಮುದ್ರಣ ಮಾಧ್ಯಮ ಒಂದಿಷ್ಟು ಹೊಸ ಬೆಳವಣಿಗೆಯನ್ನು ಕಾಣೋದರಲ್ಲಿ ಸಂಶಯ ಇಲ್ಲ. ಇನ್ನು ಬಟ್ಟೆ ಉದ್ಯಮದವರು, ರೆಡಿ ಟು ವೇರ್ ಗಾರ್ಮೆಂಟ್ ಉದ್ಯಮದವರು, ಪಾದರಕ್ಷೆ ಉತ್ಪಾದನೆ, ಪಾದರಕ್ಷೆ ಮಾರಾಟ ಮಾಡತಕ್ಕಂಥವರು, ಜೊತೆಗೆ ಇಂಡಸ್ಟ್ರಿಯಲ್ ಆಲ್ಕೋಹಾಲ್ ಪ್ರೊಡಕ್ಷನ್ ಮಾಡ್ತಕ್ಕಂಥ ಸಕ್ಕರೆ ಕಂಪ್ನಿಗಳು ಅಭಿವೃದ್ಧಿಯ ಪಥದಲ್ಲಿ ಸಾಗತ್ತೆ. ಪೇಪರ್ ಇಂಡಸ್ಟ್ರೀಸು, ನ್ಯೂಸ್ ಪೇಪರು, ನ್ಯೂಸ್ ಪ್ರಿಂಟ್ ಪ್ರೊಡಕ್ಷನ್ನು ಮತ್ತು ಸಿಮೆಂಟ್ ಇಂಡಸ್ಟ್ರೀಸು ಹೇರಳವಾಗಿ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ಸಂದರ್ಭ ಇದಾಗಿರುತ್ತೆ. ಇದಲ್ಲದೆ ಸ್ವಲ್ಪ ಕಷ್ಟಕ್ಕೆ ಸಿಕ್ಕಾಕೊಳ್ತಕ್ಕಂಥದ್ದು ಹಾಸ್ಪಿಟಾಲಿಟಿ ಇಂಡಸ್ಟ್ರೀಸು, ಅಂದರೆ ದೊಡ್ಡ ದೊಡ್ಡ ಹೋಟೆಲಿನ ಸಮೂಹ, ಜೊತೆಗೆ ಟೂರಿಸ್ಟ್ ಬಸ್ಸು, ಕಾರು ಇತ್ಯಾದಿ ನಡೆಸ್ತಕ್ಕಂಥವರು, ಇವರುಗಳಿಗೆ ಅಂಥ ಉತ್ತೇಜನ ಸಿಗ್ತಕ್ಕಂಥ ವರ್ಷ ಇದಾಗಿರೋದಿಲ್ಲ. ಇದಿಷ್ಟು ಕೂಡ
ವಾರ್ಷಿಕವಾಗಿ ನಾವು ಕಾಣಬಹುದಂಥದ್ದು. ಆದರೆ ರಾಜಕೀಯವಾಗಿ ಒಂದಿಷ್ಟು ವಿಪ್ಲವಗಳು, ತಿಕ್ಕಾಟಗಳು, ಆಪಾದನೆಗಳು ಮತ್ತು ಭಾಷೆಯ ಮೇಲಿನ ಹಿಡಿತವನ್ನು ಕಳ್ಕೊಳ್ಳತಕ್ಕಂಥ ರಾಜಕಾರಣಿಗಳು, ಗಾಂಭೀರ್ಯತೆಯನ್ನು ಮೀರ್ತಕ್ಕಂಥ ರಾಜಕೀಯ ವ್ಯವಸ್ಥೆ, ಇದಕ್ಕೆ ಸಾಕ್ಷಿಯಾಗತ್ತೆ ಭಾರತ. ನೆರೆ ರಾಷ್ಟ್ರಗಳೊಂದಿಗೆ ಒಂದಿಷ್ಟು ತಿಕ್ಕಾಟ, ಮನಸ್ತಾಪ, ಯುದ್ಧಕ್ಕೆ ತಯಾರಿ ನಡೆಸ್ತಕ್ಕಂಥ ಹಂತದವರೆಗೆ ಹೋಗುತ್ತೆ. ಅದರ ಯುದ್ಧ ಅಂತ ಆಗೋದಿಲ್ಲ. ಹೊರದೇಶದ ವ್ಯಾಪಾರ ಹೇರಳವಾಗಿ ಅನುಕೂಲವಾಗುತ್ತೆ. ನಮ್ಮ ಸಂಬಂಧ ಪೂರ್ವ ಮತ್ತು ಪಶ್ಚಿಮ ಎರಡು ರಾಷ್ಟ್ರಗಳಲ್ಲೂ ಕೂಡ ತೀವ್ರವಾಗಿ ಗಟ್ಟಿಯಾಗಿದ್ದು ನಮ್ಮ ಸ್ಥಾನಮಾನ ಇನ್ನಷ್ಟು ಉತ್ತಮಗೊಳ್ಳೋದರಲ್ಲಿ ಸಂಶಯವಿಲ್ಲ. ಭಾರತಕ್ಕೆ ಒಳಗಡೆ ಶತ್ರುಗಳ ಕಾಟ ಒಂದಿಷ್ಟು ಜಾಸ್ತಿ ಕಂಡು ಬರುತ್ತೆ. ಅಭಿವೃದ್ಧಿಯನ್ನು ಸಹಿಸದೇ ಇರತಕ್ಕಂಥ ಒಂದು ಪ್ರವೃತ್ತಿ ಅಥವಾ ನಮ್ಮಲ್ಲೇ ಒಂದು ಕಿತ್ತಾಟ, ಇದರ ಹೊರತಾಗಿ ಹೊರಗಡೆಯಿಂದ ಯಾವ ದೊಡ್ಡ ಮಟ್ಟದ ತೊಂದರೆಯೂ ಕೂಡ ಈ ವರ್ಷ ಬರೋದಿಲ್ಲ ನಮಗೆ. ಇನ್ನು ಹೇಳ್ಕೊಳ್ಳುವಂಥ ದೊಡ್ಡ ಮಟ್ಟದ ಕಾಯಿಲೆ ಕಸಾಲೆಗಳು ಬಾಧಿಸೋದಿಲ್ಲ. ಏನಪ್ಪ ಕರೋನಾ, ಈಗ 2-4 ವರ್ಷಗಳ ಕೆಳಗೆ ಕಂಡಂತಹ ಕರೋನಾ ಅಂತಲೋ ಏನೋ ಹೇಳ್ತಾರೆ, ಕೋವಿಡ್, ಇಂಥ ಯಾವ ಸಮಸ್ಯೆಗಳು ನಮ್ಮನ್ನು ಬಾಧಿಸೋದಿಲ್ಲ. ಹಣಕಾಸಿನ ಪರಿಸ್ಥಿತಿ ಉತ್ತಮಗೊಳ್ಳುತ್ತೆ. IT ಕ್ಷೇತ್ರದವರಿಗೆ ಒಂದಿಷ್ಟು ಸಮಸ್ಯೆಗಳು ಕಂಡುಬರೋ ಸಾಧ್ಯತೆ ಇದೆ. ಅಲ್ಲಿಯ ಉದ್ಯೋಗಿಗಳಿಗೆ, ಜೊತೆಗೆ ಉದ್ಯೋಗದಾತರಿಗೆ ಅಂದರೆ ಸಂಸ್ಥೆಗಳಿಗೂ ಕೂಡ ಇದಿಷ್ಟು ಕೂಡ ಒಂದು ಮುನ್ನೋಟ. ಮಳೆ ಬೆಳೆ ಎಲ್ಲ ಅನುಕೂಲಕರವಾಗಿರುತ್ತೆ ಅಂತಕ್ಕಂಥದ್ದು ಸ್ಪಷ್ಟವಾದಂತಹ ನಿಲುವು. ಗುರುಜಿ, ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈಗ ನಾವು ವಿಶ್ವದ ಮಟ್ಟದಲ್ಲಿ ಮಾತನಾಡಿದರೆ, ನಾನು ಆಗಲೇ ಹೇಳಿದೆ, ಮಧ್ಯಪ್ರಾಚ್ಯ ಮತ್ತು ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧದ ವಾತಾವರಣ, ಅಮೆರಿಕ ನೋಡಿದ್ರೆ ಪುಟ್ಟು ರಾಷ್ಟ್ರಗಳ ಮೇಲೆ ದಂಡೆತ್ತಿ ಹೋಗ್ತಾ ಇದೆ. ಸೊ ಅದರಿಂದ ಭಾರತಕ್ಕೂ ಕೂಡ ಎಫೆಕ್ಟ್ ಆಗ್ತಿದೆ. ಬೆಂಗಳೂರಿನಲ್ಲೂ ಕೂಡ ಗ್ಯಾಸ್ ಟ್ರಬಲ್ ಸಮಸ್ಯೆ ಕೂಡ ಆರಂಭ ಆಗಿದೆ. ಅದ್ರ ಜೊತೆಗೆ ಏನು ವೆದರ್ನ ವಿಚಾರಕ್ಕೆ ಬರೋದಾದರೂ ಕೂಡ ಮೊನ್ನೆಯಷ್ಟು ಫೆಬ್ರವರಿ ತನಕ ಕೂಡ ಧಾರಾಕಾರ ಮಳೆ ಆಗ್ತಿತ್ತು ಕೆಲವೊಂದು ಜಿಲ್ಲೆಗಳಲ್ಲಿ. ಸೊ ಇದೇ ರೀತಿ ವಾತಾವರಣ ಮುಂದುವರೆದ್ರೆ ನಮ್ಮದು ವಿಶ್ವದ ಅಂತ್ಯಕ್ಕೆ ನಾಂದಿ ಹಾಡ್ತಾ ಇದೆ ಯುದ್ಧಗಳು ಅಂತ ಕೆಲವರು ಹೇಳ್ತಿದ್ದಾರೆ. ಹಾಗೇನಾದ್ರೂ ಆಗಬಹುದಾ? ಇದು ಪ್ರಾಯಶಃ ಅತಿ ಬಾಲಿಶವಾದ ಪ್ರಶ್ನೆ. ವಿಶ್ವದ ಅಂತ್ಯಕ್ಕೆ ನಾಂದಿ ಹಾಡತಕ್ಕಂಥ ಯಾವ ಸೂಚನೆಗಳು ಈಗಿಲ್ಲ. ಈಗೇನು ನಡೀತಾ ಇದೆ ಇದು ಮೊದಲಲ್ಲ ಮತ್ತು ಕೊನೆಯೂ ಅಲ್ಲ. ಹಿಂದೂ ಇಂಥದ್ದೆಲ್ಲ ನಡೆದಿತ್ತು, ಮುಂದೂ ಇಂಥದ್ದೆಲ್ಲ ನಡೀತಾ ಇರುತ್ತೆ. ನೇಚರ್ ಹ್ಯಾಸ್ ಟು ಬ್ಯಾಲೆನ್ಸ್ ಇಟ್ಸ್ ಓನ್. ಮಹಾಭಾರತ ಯುದ್ಧ ಆದಾಗ ವಿಶ್ವ ಮುಗಿಯುತ್ತೆ ಅಂತ ಅವತ್ತಿನ ಕಾಲಕ್ಕೆ ಜನ ಮಾತಾಡ್ಕೊಳ್ತಾ ಇದ್ದರು. ರಾವಣರ ಯುದ್ಧ ಮುಗಿದಾಗ ಲಂಕಾ ದೇಶ ಮುಳುಗೋಗ್ಬಿಡುತ್ತೆ ಅಂತ ಅವತ್ತಿನ ಜನ ಮಾತಾಡ್ಕೊಳ್ತಾ ಇದ್ದರು. ಹಾಗೆ ಪ್ರತಿಯೊಂದು ಸಂದರ್ಭದಲ್ಲೂ ಕಪೋಲ ಕಲ್ಪಿತವಾಗಿ ಅವರವರ ಬುದ್ಧಿ ಮಟ್ಟಕ್ಕೆ ಅನುಗುಣವಾಗಿ ಏನೇನೋ ಒಂದು ಯೋಚನೆ, ಇವತ್ತೇನಾಗಿದೆ ಅಂಥ ಎಲ್ಲ ಕಲ್ಪನೆಗಳನ್ನು ಕೂಡ ಅದಕ್ಕೊಂದು ರೂಪ ಕೊಟ್ಟು ಈ ಗ್ರೂಪ್ನಲ್ಲಿ ಹಾಕ್ಬಿಡೋದು, ಅದಕ್ಕೆ ಪ್ರಚಾರ ಕೊಟ್ಬಿಡೋದು. ಅದು ಕೈಯಿಂದ ಕೈಗೆ ಬದಲಾಗ್ತಾ ಅದಕ್ಕೆ ಇನ್ನೊಂದಿಷ್ಟು ರೆಕ್ಕೆ ಪುಕ್ಕಗಳು ಸೇರಿಕೊಂಡು ಅದೇ ಸತ್ಯ ಅಂತ ಬಿಂಬಿಸ್ತಕ್ಕಂಥ ಒಂದು ವ್ಯವಸ್ಥೆ. ಅದಕ್ಕೆ ಪೂರಕ ಪ್ರೇರಕವಾಗಿ ಈ AI ಟೆಕ್ನಾಲಜಿನಲ್ಲಿ ಅದಕ್ಕೆ ಬೇಕಾದಂಥ ಚಿತ್ರಗಳನ್ನು ವ್ಯವಸ್ಥೆ ಮಾಡಿ ಮುಗ್ಧರಿಗೆ ಕೊಡ್ತಕ್ಕಂಥದ್ದು. ಹಾಗಾಗಿ ಅಮೇರಿಕಾ ದೇಶ ಅವರದ್ದೇ ಆದ ರಾಜಕೀಯ ನೀತಿಗಾಗಿ ಅವರೇನೋ ಒಂದು ನಿರ್ಣಯ ತಗೊಳ್ತಾ ಇದ್ದಾರೆ. ಹಾಗೆ ಅದರ ಮಿತ್ರರಾಷ್ಟ್ರ ಅಂತ ಇಸ್ರೇಲ್ನವರು ಅವರದ್ದೇ ಆದ ಒಂದು ವೈಯಕ್ತಿಕ ಹಿತಾಸಕ್ತಿ. ಹೌದು. ಇರಾನ್ನವರು ಅವರದ್ದೇ ಆದ ವೈಯಕ್ತಿಕ ಹಿತಾಸಕ್ತಿ, ದೇಶ ರಕ್ಷಣೆ. ಇದು ತಪ್ಪು ಸರಿ ಅಂತ ಚರ್ಚೆ ಅಥವಾ ನಿರ್ಣಯ ಮಾಡತಕ್ಕಂಥ ವೇದಿಕೆ ಇದಲ್ಲ.
ಆ ಸಾಮರ್ಥ್ಯವೂ ನನಗಿಲ್ಲ. ಹ್ಮ್. ಪ್ರಾಮಾಣಿಕವಾಗಿ ನಾನು ಹೇಳಬೇಕಾಗಿದ್ದು ಅಲ್ಲಿಯ ರಾಜಕೀಯ ವ್ಯವಸ್ಥೆ, ಜಿಯೋಪಾಲಿಟಿಕ್ಸ್, ಅಂತಾರಾಷ್ಟ್ರೀಯ ಮಟ್ಟದ ಆ ಒಂದು ರಾಜಕೀಯ ವ್ಯವಸ್ಥೆ, ನಾನು ಸರಿ ಅಂತಂದರೆ ಅದನ್ನ ತಪ್ಪು ಅನ್ನೋದಕ್ಕೆ 1000 ಜನ ಇದ್ದಾರೆ, ನಾನು ತಪ್ಪು ಅಂತಂದ್ರೆ ಅದನ್ನು ಸರಿ ಅನ್ನೋದಕ್ಕೆ 1000 ಜನ ಇರ್ತಾರೆ. ಲೋಕೋ ಭಿನ್ನರುಚಿ. ಹಾಗಾಗಿ ಅದರ ತಪ್ಪು ಸರಿ ಅಥವಾ ಅದರ ಪರಿಣಾಮ ಏನೋ ಆಗಿಬಿಡುತ್ತೆ. ಈ ಗ್ಯಾಸ್ ಟ್ರಬಲ್ ಆಗಿಬಿಟ್ಟಿದೆ. ಏನಾಗಿದೆಯಪ್ಪ ಅಂತಂದರೆ ಇವತ್ತು ಪ್ರತಿಯೊಂದು ಸಮಸ್ಯೆಗೂ ಕೂಡ ಅತಿಯಾದ ಪ್ರಚಾರ, ಆ ಪ್ರಚಾರದಿಂದ ಸಮಸ್ಯೆ ಹುಟ್ಟುಕೊಳ್ಳುವಂಥ ವ್ಯವಸ್ಥೆ, ಇದು ದೌರ್ಭಾಗ್ಯ ಅಂತಂದ್ರೆ ತಪ್ಪಾಗಲಾರದು. ಈ ಮಾಧ್ಯಮಗಳಲ್ಲಿ ನಾವು ನೋಡೋದ್ರ ಮಟ್ಟಿಗಾಗಲಿ ಅಥವಾ ಮಾಧ್ಯಮದವರು ಹೇಳುವಷ್ಟರ ಮಟ್ಟಿಗೆ ಯುದ್ಧವೂ ಅಲ್ಲಾಗ್ತಿಲ್ಲ ಮತ್ತು ಅದರ ದುಷ್ಪರಿಣಾಮನೂ ಕೂಡ ಆಗ್ತಾಯಿದೆ. ಒಂದಿಷ್ಟು ಆಗೋದೇ ಇಲ್ಲ ಅಂತ ಹೇಳಿಲ್ಲ. ಆದರೆ ನಾಡಿದ್ದಿಂದ ನೀವು ಆಹಾರ ಬೇಯಿಸಿ ತಿನ್ನೋಕ್ಕಾಗೋದಿಲ್ಲ, ಹಸಿನೇ ತಿನ್ನಬೇಕು, ಗ್ಯಾಸ್ ಇಲ್ಲ. ಇಲ್ಲ, ನಮ್ಮ ವ್ಯವಸ್ಥೆ ಅಷ್ಟು ಕೆಟ್ಟು ಹೋಗ್ತಾ ಇಲ್ಲ, ಕೆಟ್ಟು ಹೋಗೋದಿಲ್ಲ ಇತ್ಯಾದಿ ಪ್ರಚಾರಕ್ಕೆ ಮಹತ್ವ ಇಲ್ಲಿ ಸಿಕ್ಬಿಟ್ಟಿದೆ. ಹಾಗಾಗಿ ಯುದ್ಧದ ಭಯ ಇತ್ಯಾದಿಗಳು ಕಾಣ್ಬೋದು ನಾವು. ಗುರುಜಿಗ ಕೊನೆಯ ಘಟ್ಟ, ಮಹತ್ವದ ಘಟ್ಟ ಅಂತಲೇ ಹೇಳ್ಬೋದು. ತುಂಬ ವೀಕ್ಷಕರು ಕಾಯ್ತಿರುವಂಥ ಕ್ಷಣ ಇದು. ರಾಶಿ ಭವಿಷ್ಯ ಹೇಳ್ತಾ ಹೋಗೋದಾದರೆ, ಶ್ರೀ ಗುರುಭ್ಯೋ ನಮಃ. ಮೇಷರಾಶಿ, ವರ್ಷ 12 ರಾಶಿಯಲ್ಲಿ ಮೊದಲನೇದಂಥ ಮೇಷರಾಶಿ ಅತ್ಯಂತ ಮಹತ್ವಪೂರ್ಣವಾದಂಥ ರಾಶಿ ಇದಾಗಿದ್ದು, ಶುಭ ಫಲ, ತಮ್ಮ ಎಲ್ಲ ಯೋಜನೆಗಳು ಕನಸುಗಳು ಕೂಡ ನಿರೀಕ್ಷಣೆಗೂ ಮೀರಿ ಯಶಸ್ಸು, ಪೂರ್ಣವಾದಂಥ ಆರೋಗ್ಯ, ದೂರದವರೆಗೆ ಪ್ರಯಾಣ, ಸೂಕ್ತ ವಯಸ್ಕರಿಗೆ ಮದುವೆ ಆಗಿರ್ತಕ್ಕಂಥ ಸೂಕ್ತ ವಯಸ್ಸಿನ ದಂಪತಿಗಳಿಗೆ ಸಂತಾನ ಪ್ರಾಪ್ತಿ, ನೆಮ್ಮದಿ ಮತ್ತು ಪರಿಪೂರ್ಣತೆಯಿಂದ ಕೂಡಿರತಕ್ಕಂಥ ವರ್ಷ ಇದಾಗಿರುತ್ತೆ. ಮೇಷರಾಶಿಯಲ್ಲಿರ್ತಕ್ಕಂತಹ ಸರ್ಕಾರಿ ಅಧಿಕಾರಿಗಳು, ನೌಕರ ವರ್ಗಕ್ಕೆ ಮತ್ತು ಅರೆ ಸರ್ಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಪಬ್ಲಿಕ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ, ಆಲೂಗೆಡ್ಡೆ ಬೆಳೆಗಾರರಿಗೆ, ಭೂಮಿ ಒಳಗಡೆ ಬೆಳೀತಕ್ಕಂಥ ಬೆಳೆ ಆಲೂಗೆಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕ್ಯಾರೆಟು, ಬೀಟ್ರೂಟು ಇತ್ಯಾದಿ ಬೆಳೀತಕ್ಕಂಥ ರೈತಾಪಿ ವರ್ಗಕ್ಕೆ ಅತ್ಯಂತ ಮಂಗಳಮಯವಾದಂಥ ಶುಭವಾದಂತಹ ವರ್ಷ ಇದಾಗಿರುತ್ತೆ. ಆರೋಗ್ಯಪೂರ್ಣವಾಗಿರುತ್ತೆ. ಇನ್ನೂ ಹೆಚ್ಚಿನ ಶುಭಫಲಕ್ಕಾಗಿ ಶೃಂಗೇರಿ ಶಾರದಾಂಬೆ ದರ್ಶನ ಮಾಡಿ ತಮ್ಮ ಎಲ್ಲ ಆಸೆಗಳು ಪೂರೈಸುತ್ತೆ. ಇನ್ನು ವೃಷಭ ರಾಶಿ ಅತ್ಯಂತ ಮಹತ್ವಪೂರ್ಣವಾದಂಥ ವರ್ಷ ಅಂದರೆ ತಪ್ಪಾಗಲಾರದು. ಸಾಕಷ್ಟು ವಿದೇಶ ಪ್ರವಾಸಗಳು, ದೂರದ ಊರಿನಲ್ಲಿರ್ತಕ್ಕಂಥ ಬಂಧು ಮಿತ್ರರನ್ನು ಭೇಟಿ ಆಗ್ತಕ್ಕಂಥದ್ದು, ಸಾಮಾಜಿಕವಾಗಿ ಸ್ಥಾನಮಾನದಲ್ಲಿ ಗೌರವ, ಸಂತೃಪ್ತಿಯ ಜೀವನ, ಹೊಸ ಆಸ್ತಿ ಖರೀದಿಯ ತಮ್ಮ ಆಸೆ ಪೂರೈಸುತ್ತೆ. ಹೊಸ ಊರುಗಳನ್ನು ನೋಡ್ತಕ್ಕಂಥ ತಮ್ಮ ಆಸೆಗಳನ್ನು ಪೂರೈಸ್ಕೊಳ್ತೀರ. ಆರೋಗ್ಯದಲ್ಲಿ ಅಂಥ ದೊಡ್ಡ ಮಟ್ಟದ ಏನೂ ಬದಲಾವಣೆಗಳು ಕಂಡುಬರೋದಿಲ್ಲ. ಕಬ್ಬು ಬೆಳೆಗಾರರಿಗೆ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ, ವೃಷಭ ರಾಶಿಯವರಿಗೆ ಮಹತ್ವದ ವರ್ಷ ಇದಾಗಿರುತ್ತೆ. ವಜ್ರಾಭರಣ ಖರೀದಿ ಅಥವಾ ಸ್ಥಿರ ಆಸ್ತಿ, ಭೂಮಿ, ಗಾಣಿ, ಮನೆ ಅಥವಾ ಜಮೀನನ್ನು ಖರೀದಿ ಮಾಡ್ತಕ್ಕಂಥಕ್ಕೆ ಸದಾವಕಾಶ ಈ ವರ್ಷ ನಮಗೆ ಸಿಗುತ್ತೆ. ಇನ್ನೂ ಹೆಚ್ಚಿನ ಶುಭಫಲಕ್ಕಾಗಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದರ್ಶನ ಮಾಡಿ ಇನ್ನೂ ಹೆಚ್ಚಿನ ಶುಭಫಲ ಪ್ರಾಪ್ತಿಯಾಗುತ್ತೆ. ಮಿಥುನ ರಾಶಿಯವರಿಗೆ ಅತ್ಯಂತ ಮಹತ್ವಪೂರ್ಣವಾದಂಥ ವರ್ಷ ಇದು. ದೇವಗುರುವಾದಂಥ ಗುರುವು 2ನೇ ಮನೆಯಲ್ಲಿ ಉಚ್ಚನಾಗಿ ಹಣಕಾಸಿನ ಹರಿವು ಧಾರಾಳವಾಗಿದ್ದು, ಬಹಳ ವರ್ಷಗಳಿಂದ ಪೆಂಡಿಂಗ್ ಇದ್ದಂಥ ಕೇಸು, ಕೋರ್ಟು, ಕಚೇರಿ ಇದೆಲ್ಲದರಲ್ಲೂ ಜಯ ಸಿಕ್ಕಿ ಹೆಚ್ಚಿನ ಹಣ ಸಂಪಾದನೆ, ಒಂದು ಮುಂದಿನ ಜೀವನಕ್ಕೆ ಭದ್ರ ಬುನಾದಿ ಹಾಕ್ಕೊಳ್ತಕ್ಕಂಥ ಪ್ರಯತ್ನದಲ್ಲಿ ಅತ್ಯಂತ ಯಶಸ್ಸು, ದೇಶಾದ್ಯಂತ ಅತ್ಯಂತ ಗೌರವ ಮತ್ತು ಆಗಾಗ ಸನ್ಮಾನ, ಗೌರವ ಪ್ರಾಪ್ತಿ, ಸಾಮಾಜಿಕ ಸ್ಥಾನಮಾನ ಪ್ರಾಪ್ತಿ. ರಾಜಕೀಯದಲ್ಲಿರತಕ್ಕಂತಹ ಈ ರಾಶಿಯವರು ಚುನಾವಣೆಯಲ್ಲಿ ಯಶಸ್ಸನ್ನು ಸಾಧಿಸಿ ಸಂವಿಧಾನಾತ್ಮಕ ಹುದ್ದೆಯನ್ನು ಪಡೆಯೋದರಲ್ಲಿ ಯಶಸ್ಸು,
ವೈದ್ಯಕೀಯ ವೃತ್ತಿಯಲ್ಲಿರ್ತಕ್ಕಂಥವರಿಗೆ ಸಾಮಾಜಿಕ ಸ್ಥಾನಮಾನ ಗೌರವದ ಜೊತೆಗೆ ಆರ್ಥಿಕವಾಗಿ ವ್ಯವಸ್ಥೆ, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಮತ್ತು ಫಾರ್ಮಾಸ್ಯೂಟಿಕಲ್ ಬಿಸ್ನೆಸ್ ಮಾಡ್ತಕ್ಕಂಥವ್ರು, ಮೆಡಿಕಲ್ ಶಾಪ್ನವರು, ನೂತನ ವಾಹನ ಖರೀದಿ, ನೂತನ ಗೃಹ ನಿರ್ಮಾಣ, ನೂತನ ಆಸ್ತಿಯನ್ನು ಖರೀದಿ ಮಾಡ್ತಕ್ಕಂಥ ಒಂದು ಸದವಕಾಶ. ಇನ್ನು ಹೆಚ್ಚಿನ ಶುಭಫಲಕ್ಕಾಗಿ ಮಹಾಗಣಪತಿಯ ಆರಾಧನೆ ತಮಗೆ ಇನ್ನಷ್ಟು ಶ್ರೇಯಸ್ಸನ್ನು ತಂದುಕೊಡುತ್ತೆ. ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರು ಸಣ್ಣ ಪುಟ್ಟ ದೈಹಿಕ ಸಮಸ್ಯೆಗಳನ್ನು ಎದುರಿಸಿದರೂ ಕೂಡ ಅದನ್ನೆಲ್ಲೂ ಮೆಟ್ಟಿ ನಿಲ್ಲುವಂತಹ ಒಂದು ಮಾನಸಿಕ ಸ್ಥೈರ್ಯ, ಸಂಗಾತಿಯ ಒಂದು ನಿರಂತರವಾದ ಬೆಂಬಲ, ವಿದೇಶದಲ್ಲಿರ್ತಕ್ಕಂಥವರ ಭೇಟಿಗಾಗಿ ದರ್ಶನ, ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಆಸಕ್ತಿ ಇರತಕ್ಕಂಥವರಿಗೆ ಉತ್ತಮವಾದಂಥ ಅವಕಾಶ, ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಅವರು ಬಯಸಿದಂತಹ ಕ್ಷೇತ್ರದಲ್ಲಿ ಉನ್ನತ ವ್ಯಾಸಂಗಕ್ಕೆ ಅವಕಾಶ, ಲಾಯರ್ ಆಗಿ ಕೆಲಸ ಮಾಡ್ತಕ್ಕಂಥವರಿಗೆ ಕೀರ್ತಿ ಬರೋದಕ್ಕೆ ಅನುಕೂಲವಾಗುವಂಥ ವಾತಾವರಣ ಮತ್ತು ಜಡ್ಜ್ಗಳಿಗೆ ಬಹಳ ಗೌರವ ಮತ್ತು ಒಂದು ರೀತಿಯ ಸನ್ಮಾನ ಗೌರವ ಪ್ರಾಪ್ತಿ. ರಾಜಕಾರಣಿಗಳು ಸಾಕಷ್ಟು ಇಷ್ಟು ವರ್ಷದ ತಮ್ಮ ಶ್ರಮಕ್ಕೆ ಪೂರ್ಣ ಪ್ರಮಾಣದ ಫಲಪ್ರಾಪ್ತಿಯಾಗುತ್ತೆ. ಇನ್ನೂ ಹೆಚ್ಚಿನ ಶುಭಫಲಕ್ಕಾಗಿ ಆಂಜನೇಯ ಸ್ವಾಮಿಯ ಆರಾಧನೆ ತಮಗಿನ್ನಷ್ಟು ಶ್ರೇಯಸ್ಸು ಕೊಡುತ್ತೆ. ಸಿಂಹರಾಶಿಯವರದ್ದು ಬಹಳಷ್ಟು ಸತ್ಕಾರ್ಯಗಳಿಗಾಗಿ ಹಣ ಖರ್ಚು ಮಾಡ್ತಕ್ಕಂಥ ಒಂದು ಅವಕಾಶ. ಆ ಸತ್ಕಾರ್ಯ ಯಜ್ಞ ಯಾಗಾದಿಗಳು, ಸಾಕಷ್ಟು ದಾನ, ಅದರಿಂದ ತಮ್ಮ ಕೀರ್ತಿ, ಗೌರವ ಪ್ರಾಪ್ತಿ, ಪುಣ್ಯಪ್ರಾಪ್ತಿ, ಗುರು ಹಿರಿಯರನ್ನು ದೇವತಾ ದರ್ಶನಕ್ಕಾಗಿ ತೀರ್ಥಯಾತ್ರೆಯನ್ನು ಮಾಡಿಸ್ತಕ್ಕಂಥದ್ದು, ಶ್ರೀಮತಿಯ ಮನಸ್ಸಂತೋಷಕ್ಕಾಗಿ, ಸಂಗಾತಿಯ ಮನಸ್ಸಂತೋಷಕ್ಕಾಗಿ ವಿದೇಶ ಪ್ರಯಾಣ, ಮಕ್ಕಳನ್ನು ಹೊರದೇಶಕ್ಕೆ ಕಳಿಸಿ ಓದಿಸಬೇಕು ಅಂತ ಇದ್ದಂಥ ಆಸೆ ಇಟ್ಕೊಂಡಿರ್ತಕ್ಕಂಥ ತಾಯಿಗಳಿಗೆ ಅವರ ಆಸೆ ಪೂರೈಸ್ತಕ್ಕಂಥ ಒಂದು ವರ್ಷ. ವಿದೇಶದಲ್ಲಿರ್ತಕ್ಕಂಥ ಮಕ್ಕಳ ಮದುವೆ ನೋಡಬೇಕು ಅಥವಾ ಅವರ ಸಂತತಿ ಅಭಿವೃದ್ಧಿ ಆಗೋದನ್ನು ನೋಡಬೇಕು ಅಂತಂದವರಿಗೆ ಈ ವರ್ಷ ಪೂರ್ಣ ಪ್ರಮಾಣದ ಫಲಪ್ರಾಪ್ತಿ. ಭತ್ತದ ಬೆಳೆಗಾರರಿಗೆ, ಆಹಾರ ಧಾನ್ಯದ ಬೆಳೆಗಾರರಿಗೆ ಹೇರಳವಾಗಿ ಧನ ಲಾಭ, ಹೊಸ ಆಸ್ತಿ ಖರೀದಿ ಮಾಡ್ತಕ್ಕಂಥ ಒಂದು ಶುಭಾವಕಾಶ. ಇನ್ನು ಈ ರಾಶಿಯ ಇನ್ನಷ್ಟು ಉತ್ತಮ ಫಲಕ್ಕಾಗಿ ತಾಯಿ ಚಾಮುಂಡೇಶ್ವರಿಯ ದರ್ಶನ ಮಾಡಿ ಅನುಕೂಲವಾಗುತ್ತೆ. ಕನ್ಯಾ ರಾಶಿ. ಈ ರಾಶಿಯ ರೈತಾಪಿ ವರ್ಗಕ್ಕೆ, ಅದರಲ್ಲೂ ಮುಖ್ಯವಾಗಿ ಕಮರ್ಷಿಯಲ್ ಬೆಳೆ ಬೆಳೀತಕ್ಕಂಥವ್ರು, ಅಂದರೆ ಅಡಿಕೆ, ಕಾಫಿ, ಟೀ, ರಬ್ಬರು ಇತ್ಯಾದಿ ಕಮರ್ಷಿಯಲ್ ಬೆಳೆ ಬೆಳೀತಕ್ಕಂಥ ರೈತಾಪಿ ವರ್ಗಕ್ಕೆ, ಎಣ್ಣೆ ಕಾಳಿನ ಬೀಜವನ್ನು ಮತ್ತು ಹತ್ತಿ ಬೆಳೆಗಾರರಿಗೆ ಒಳ್ಳೆಯ ಅದೃಷ್ಟ ತರತಕ್ಕಂಥ ವರ್ಷ ಇದಾಗಿರುತ್ತೆ. ತಮ್ಮ ಎಲ್ಲ ಯೋಜನೆಗಳು ಕೂಡ ಪೂರ್ಣ ಪ್ರಮಾಣದಲ್ಲಿ ಫಲಿಸಿ ಮಕ್ಕಳು ಜೀವನದಲ್ಲಿ ನೆಲೆ ನಿಲ್ಲುವಂಥದ್ದನ್ನು ಕಣ್ಣು ತುಂಬಿಕೊಂಡು ಸಂತೃಪ್ತ ಜೀವನ ನಡೆಸ್ತಕ್ಕಂಥ ಒಂದು ಉತ್ತಮವಾದ ವರ್ಷ ಇದಾಗಿರುತ್ತೆ. ಬಹಳ ದಿವಸಗಳಿಂದ ಇದ್ದಂತಹ ಒಂದು ಆಸೆ, ಸಾಮಾಜಿಕ ಸ್ಥಾನಮಾನ, ಸರ್ಕಾರದಿಂದ ಅಥವಾ ಸ್ಥಳೀಯ ಸಂಸ್ಥೆಗಳಿಂದ ಒಂದಿಷ್ಟು ಗೌರವಕ್ಕೆ ಪಾತ್ರ ಆಗ್ತಕ್ಕಂಥ ಒಂದು ಅವಕಾಶ ತಮ್ಮದಾಗಿರುತ್ತೆ. ಇನ್ನು ಈ ಕನ್ಯಾ ರಾಶಿಯವರಿಗೆ ಇನ್ನಷ್ಟು ಶುಭ ಫಲಕ್ಕಾಗಿ ನಂಜುಂಡೇಶ್ವರನ ದರ್ಶನ ಮತ್ತು ಪ್ರತಿ ವಾರವೂ ಕೂಡ ಗಣಪತಿಯ ದರ್ಶನದಿಂದ ಇನ್ನಷ್ಟು ಶುಭ ಫಲ ಪ್ರಾಪ್ತಿ. ತುಲಾ ರಾಶಿಯವರ ಸಾಕಷ್ಟು ಕನಸುಗಳು ನನಸಾಗ್ತಕ್ಕಂತಹ ಒಂದು ಶುಭ ಸಂವತ್ಸರ ಇದಾಗಿರುತ್ತೆ. ಆಗಾಗ್ಗೆ ದೂರದ ದೇಶಗಳಿಗೆ, ದೂರದ ಊರುಗಳಿಗೆ ಪ್ರಯಾಣ ಮತ್ತು ರೈತಾಪಿ ವರ್ಗಕ್ಕೆ, ಅದರಲ್ಲೂ ಕೂಡ ಧಾನ್ಯವನ್ನು ಬೆಳೀತಕ್ಕಂಥ, ದ್ವಿದಳ ಧಾನ್ಯವನ್ನು ಬೆಳೀತಕ್ಕಂತಹ ರೈತರಿಗೆ ಮತ್ತು ಶುಂಠಿ ಬೆಳೆಗಾರರಿಗೆ
ಹೇರಳವಾದ ಧನಾಗಮನ. ಸಾಂಬಾರು ಪದಾರ್ಥಗಳು ಅಂತಂದರೆ ಕಾಳುಮೆಣಸು, ಯಾಲಕ್ಕಿ ಇತ್ಯಾದಿ ಬೆಳೆದ ರೈತರಿಗೆ, ರಸ್ತೆ ಬದಿಯ ವ್ಯಾಪಾರಿಗಳಿಗೆ, ಸಣ್ಣ ಸಣ್ಣ ಹೋಟೆಲ್ ರೆಸ್ಟೋರೆಂಟನ್ನು ನಡೆಸ್ತಾ ಇರ್ತಕ್ಕಂಥವರಿಗೆ ಅನುಕೂಲಕರವಾದ ವಾತಾವರಣ ಈ ವರ್ಷ ಇರುತ್ತೆ. ಛತ್ರ, ಮದುವೆ ಮನೆಯಲ್ಲಿ ಅಡುಗೆ, ಛತ್ರದ ನಿರ್ವಹಣೆ ಮಾಡ್ತಕ್ಕಂಥವರಿಗೆ ಅದೃಷ್ಟ ಕೂಡಿ ಬರುತ್ತೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ತಮಗಿದ್ದಂಥ ಯೋಚನೆ ದೂರವಾಗಿ ಮಕ್ಕಳ ಭವಿಷ್ಯ ಉತ್ತಮ ರೂಪಗಳನ್ನು ನೋಡಿಕೊಂಡು ಸಂತೋಷ ಪಡ್ತೀರಾ. ಸೂಕ್ತ ವಯಸ್ಸಿನ ಮಕ್ಕಳಿದ್ದವರಿಗೆ ಮದುವೆ ಮಾಡ್ತಕ್ಕಂಥ ಒಂದು ಅವಕಾಶ ಈ ವರ್ಷ ತಮ್ಮದಾಗುತ್ತೆ. ಇನ್ನೂ ಹೆಚ್ಚಿನ ಶುಭಫಲಕ್ಕಾಗಿ ಗೋಸೇವೆ ನಿರಂತರವಾಗಿ ಮಾಡೋದರಿಂದ ಇನ್ನಷ್ಟು ಅನುಕೂಲವಾಗುತ್ತೆ. ವೃಶ್ಚಿಕ, ಇದ್ದ ಸಮಸ್ಯೆಗಳೆಲ್ಲವೂ ಕೂಡ ದೂರವಾಗಿ ತೃಪ್ತಿ ಮತ್ತು ಸಂತೃಪ್ತಿಯನ್ನು ಕಾಣೋದಕ್ಕೆ ಹಲವು ಮಾರ್ಗದಲ್ಲಿದೆ. ರಾಜಕೀಯ ವ್ಯಕ್ತಿಗಳಿಗೆ ಬೆಂಬಲಿಗರ ಒಂದು ಆಸೆಗಳನ್ನು ಪೂರೈಸಿ ಬೆಂಬಲವನ್ನು ಗಟ್ಟಿ ಮಾಡಿಕೊಂಡು ಒಬ್ಬ ನಾಯಕತ್ವವನ್ನು ತಮ್ಮ ಮೇಲ್ಪಟ್ಟವರಿಗೆ ತೋರಿಸ್ತಕ್ಕಂಥ ಒಂದು ಸದವಕಾಶ. ಇದ್ದ ಆಪಾದನೆಗಳಿಂದ ಮುಕ್ತರಾಗಿ ಕೋರ್ಟು ಕಚೇರಿಗಳಲ್ಲಿದ್ದಂಥ ಕೇಸ್ಗಳಲ್ಲೆಲ್ಲೂ ಕೂಡ ತಮಗೆ ಅನುಕೂಲಕರವಾಗಿದ್ದು, ಬೇರೆ ಬೇರೆ ವ್ಯವಹಾರಗಳಲ್ಲಿದ್ದವರಿಗೆ ಎಲ್ಲದೂ ಕೂಡ ಒಂದು ತಹಬಂದಿಗೆ ಬಂದು ತಮ್ಮ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗೋದ್ರಲ್ಲಿ ಸಂಶಯ ಇಲ್ಲ. ಪೂರ್ಣವಾದ ಆರೋಗ್ಯದಿಂದ ಕೂಡಿರತಕ್ಕಂಥ ವರ್ಷ ಇದಾಗಿರುತ್ತೆ. ಹೆಚ್ಚಿನ ಶುಭಫಲಕ್ಕಾಗಿ ತಾವು ಪ್ರತಿ ದಿವಸವೂ ಕೂಡ ಶ್ವಾನ ಅಂದರೆ ನಾಯಿಗೆ ಒಂದಿಷ್ಟು ಆಹಾರ ಹಾಕೋದ್ರಿಂದ ಶುಭಫಲಗಳಿನ್ನಷ್ಟು ಜಾಸ್ತಿ ಆಗುತ್ತೆ. ಧನುರ್ರಾಶಿ, ರಾಶಿಯಾದಿ ಜನ್ಮ ಚತುರ್ಥಾಧಿಪತಿಯಾದಂಥ ಗುರು ಅಷ್ಟಮದಲ್ಲಿದ್ದರೂ ಕೂಡ ಉಚ್ಚನಾಗಿರೋದರಿಂದ ಗುರುದೇವತಾ ಅನುಗ್ರಹ ಪೂರ್ಣ ತಮಗೆ ಸಿಕ್ಕಿದ್ದು, ಅನಿರೀಕ್ಷಿತವಾದಂಥ ಜಯ, 16 ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ಆಸ್ತಿ ವ್ಯಾಜ್ಯಗಳು ತಮ್ಮ ಪರವಾಗಿ, ತಮ್ಮ ಶತ್ರುಗಳು ಕೂಡ ತಮ್ಮ ಮಿತ್ರತ್ವವನ್ನು ಬಯಸಿ ಹತ್ತಿರ ಬರತಕ್ಕಂಥ ಒಂದು ಅವಕಾಶ, ಕನ್ಯಾದಾನದಂತಹ ಮಹತ್ವವಾದ ಕಾರ್ಯ, ಮಕ್ಕಳ ಮದುವೆ, ಹಿರಿಯರಿಗೆ ಕೆಲವಷ್ಟು ಅನುಕೂಲಕರವಾದ ರೀತಿಯಲ್ಲಿ ವ್ಯವಹಾರ ನಡೆಸ್ತಕ್ಕಂಥದ್ದು, ಶಾಲಾ ಕಾಲೇಜುಗಳನ್ನು ನಡೆಸ್ತಕ್ಕಂಥ ಮ್ಯಾನೇಜ್ಮೆಂಟ್ ವರ್ಗದ ಈ ರಾಶಿಯವರು, ಮತ್ತು PG ಹಾಸ್ಟೆಲ್ಲು ಇತ್ಯಾದಿ ನಡೆಸ್ತಕ್ಕಂಥವರಿಗೆ ಅನುಕೂಲಕರವಾದಂಥ ವಾತಾವರಣ ಇದೆ. ಹೇರಳವಾಗಿ ಧನಾಗಮನ. ಪೊಲೀಸ್ ಇಲಾಖೆ, ಮಿಲಿಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮತ್ತು ಎಲ್ಲ ಥರದ ಸೆಕ್ಯೂರಿಟಿ ಏಜೆನ್ಸಿ ನಡೆಸ್ತಕ್ಕಂಥವ್ರು ಒಂದಿಷ್ಟು ಉನ್ನತಿ, ತೃಪ್ತಿ ಕಾಣತಕ್ಕಂಥ ವರ್ಷ ಇದಾಗಿರುತ್ತೆ. ಇದರ ಜೊತೆಗೆ ಹಸಿರು ತರಕಾರಿಗಳನ್ನು ಬೆಳೀತಕ್ಕಂಥ ರೈತರಿಗೆ ಹೊಸ ಜಮೀನು ಖರೀದಿ ಮಾಡೋದಕ್ಕೆ ಮತ್ತು ಮನೆ ಕಟ್ಟೋದಕ್ಕೆ ಈ ವರ್ಷ ಉತ್ತಮವಾಗಿರುತ್ತೆ. ಇನ್ನೂ ಹೆಚ್ಚಿನ ಶುಭಫಲಕ್ಕಾಗಿ ತಾವು ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ನಿರಂತರವಾಗಿ ಮಾಡೋದು ಒಳ್ಳೆಯದಾಗುತ್ತೆ. ಇನ್ನು ಮಕರ ರಾಶಿ, ಹೇಳಿ ಕೇಳಿ ಆ ಶನಿಗ್ರಹ ತಮ್ಮ ರಾಶ್ಯಾಧಿಪತಿ ಶನಿಯ ಪೂರ್ಣ ಅನುಗ್ರಹ, ಪೂರ್ಣ ಸಹಕಾರ ತಮಗಿದ್ದು, ಕಬ್ಬಿಣದ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥವರು, ಷೇರು ಮಾರುಕಟ್ಟೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ವಾಹನ ಚಾಲಕರು, ಜೊತೆಗೆ ವಾಹನೋದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಜೊತೆಗೆ ತೈಲ ಕ್ಷೇತ್ರದಲ್ಲಿ, ಪೆಟ್ರೋಲಿಯಂ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಪೆಟ್ರೋಲ್ ಬಂಕ್ ನಡೆಸ್ತಾ ಇರ್ತಕ್ಕಂಥವ್ರು, ಪೆಟ್ರೋಲ್ ಬಂಕ್ನಲ್ಲಿ ಉದ್ಯೋಗ ಮಾಡ್ತಕ್ಕಂಥವ್ರಿಗೆಲ್ಲ, ಅದಲ್ಲದೇ ಆಹಾರ ಧಾನ್ಯವಾದಂಥ ರಾಗಿ ಮತ್ತು ಭತ್ತವನ್ನು ಬೆಳೀತಕ್ಕಂಥ ರೈತರು, ಅತ್ಯುತ್ತಮವಾದ ವರ್ಷ ಇದು ಅಂತಂದ್ರೆ ತಪ್ಪಾಗಲಾರದು. ಹೈನುಗಾರಿಕೆ ನಡೆಸ್ತಾ ಇರ್ತಕ್ಕಂಥವ್ರು, ಅಂದರೆ ಡೈರಿ ಪ್ರಾಡಕ್ಟ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಹಸು ಎಮ್ಮೆ ಕಟ್ಟಿಕೊಂಡು ಜೀವನ ನಡೆಸ್ತಾ ಇರ್ತಕ್ಕಂಥವ್ರು, ಹೊಸ ಯೋಜನೆಗಳು ಅವ್ರಿಗೆ ಬಂದು ತೃಪ್ತಿ ಸಿಗತ್ತೆ. ಮದುವೆ ಆಗಿಲ್ಲ ಅಂತ ಏನು ಸೂಕ್ತವಾದ ಸಂಗಾತಿ ಸಿಕ್ಕಿಲ್ಲ ಅಂತ ನೋಡ್ತಿದ್ದೀರಾ, ಸೂಕ್ತ ಸಂಗಾತಿ ಸಿಕ್ಕಿ ತೃಪ್ತಿಕರವಾದ ಮದುವೆ ಈ ವರ್ಷ ಕಾಣಬಹುದು. ಇನ್ನೂ ಹೆಚ್ಚಿನ ಶುಭಫಲಕ್ಕಾಗಿ ತಾವು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದರ್ಶನ,
ಆಗಾಗ ಮಾಡೋದರಿಂದ ಇನ್ನೂ ಅನುಕೂಲವಾಗುತ್ತೆ. ಕುಂಭರಾಶಿ, ಕುಂಭರಾಶಿಯ ರೈತರು, ಕುಂಭರಾಶಿಯ ರಾಜಕಾರಣಿಗಳು, ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಸರ್ಕಾರಿ ನೌಕರರು, ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ IT ಉದ್ಯಮಿಗಳು ಎಲ್ಲ ಥರದ ಕಷ್ಟಗಳಿಂದ ಮುಕ್ತರಾಗಿ ಶ್ರೇಯಸ್ಸು ತೃಪ್ತಿಯನ್ನು ಕಾಣೋದಕ್ಕೆ ಅತ್ಯಂತ ಸೂಕ್ತವಾದಂಥ ಸಮಯ ಇದಾಗಿರುತ್ತೆ. ಮತ್ತು ತಮ್ಮ ಬಹುತೇಕ ಕನಸುಗಳೆಲ್ಲವೂ ಕೂಡ ನೆರವೇರಿ ಸಮಾಜದಲ್ಲಿ ಒಂದು ಸ್ಥಾನಮಾನ, ಗೌರವ, ಸಿನಿಮಾ ಕಲಾವಿದರಿಗೆ, ಪರ್ಫಾರ್ಮಿಂಗ್ ಆರ್ಟಿಸ್ಟು, ಸಂಗೀತಕಾರರು ಸಾಮಾಜಿಕ ಸ್ಥಾನಮಾನ, ಗೌರವದ ಜೊತೆಗೆ ತಮ್ಮ ವೃತ್ತಿ ಜೀವನದಲ್ಲಿ ಹೊಸ ತಿರುವು ಕಂಡು ಮುಗುಳ್ನಗೆಯಿಂದ ವರ್ಷವೆಲ್ಲ ಕಳೀತಕ್ಕಂಥ ಒಂದು ಸದವಕಾಶ ತಮ್ಮದಾಗಿರುತ್ತೆ. ಇನ್ನು ಹೆಚ್ಚಿನ ಶುಭಲಕ್ಕಾಗಿ ಆಂಜನೇಯ ಸ್ವಾಮಿಗೆ ಪ್ರತಿ ಹುಣ್ಣಿಮೆ ದಿವಸ ಬೆಳೆದಲ್ಲೇ ಹಾರ ಸಮರ್ಪಣೆ ಮಾಡಿ ಅನುಕೂಲವಾಗುತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿ, ಮೀನರಾಶಿಯವರದ್ದು ರಾಶ್ಯಾಧಿಪತಿಯಾದಂತಹ ಗುರು ಉಚ್ಚನಾಗೋದ್ರಿಂದ ತಮ್ಮ ಭಾಗ್ಯದ ಬಾಗಿಲು ತೆಗೆದಿರುತ್ತೆ. ಯಾವುದೇ ರೀತಿಯ ಸಮಸ್ಯೆಗಳು, ಅನಾರೋಗ್ಯ ಇತ್ಯಾದಿಗಳು ತಮಗೆ ಕಾಡದೇನೆ ಕುಟುಂಬದಲ್ಲಿ ಗೌರವಕ್ಕೆ ಪಾತ್ರ ಆಗ್ತೀರಾ, ನೆರೆಹೊರೆಯವರಲ್ಲಿ ಗೌರವಕ್ಕೆ ಪಾತ್ರ ಆಗ್ತೀರಾ, ಸಮಾಜದಲ್ಲಿ ಒಂದು ಗೌರವ ಸ್ಥಾನಮಾನಕ್ಕೆ ಪ್ರಾಪ್ತರಾಗ್ತೀರಾ. ರಾಜಕೀಯದವರಿಗೆ ಮತ್ತು ಸಿನಿಮಾ ಕಲಾವಿದರಿಗೆ ಅತ್ಯಂತ ಮಹತ್ತರವಾದ ವರ್ಷ ಇದಾಗಿರುತ್ತೆ. ತಮ್ಮ ಎಲ್ಲ ಪ್ರಯತ್ನಕ್ಕೂ ಮೊದಲನೇ ಪ್ರಯತ್ನದಲ್ಲೇ ಜಯ ಸಿಗುತ್ತೆ. ಗೌರವ ಸ್ಥಾನಮಾನ ಪ್ರಾಪ್ತಿಯಾಗುತ್ತೆ. ಕಿರುತೆರೆಯ ಕಲಾವಿದರಿಗಂತೂ ತಮ್ಮ ನಿರೀಕ್ಷಣೆಗೂ ಮೀರಿದಂಥ ಯಶಸ್ಸು, ಗೌರವ, ಜೊತೆಗೆ ವಿಮಾನ ಚಾಲಕರು, ವಿಮಾನಯಾನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂತಹ ಬೇರೆ ಬೇರೆ ವೃತ್ತಿಯವರು, ಇಂಜಿನಿಯರಿಂಗ್ ಉದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವರು ಮತ್ತು ರೈತಾಪಿ ಸಮೂಹಕ್ಕೆ ತೃಪ್ತಿ, ನೆಮ್ಮದಿ ಅಂತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಗೋಚರವಾಗೋದ್ರಲ್ಲಿ ಸಂಶಯವಿಲ್ಲ. ಸೂಕ್ತ ವಯಸ್ಸಿನ ದಂಪತಿಗಳಿಗೆ ಸಂತಾನ ಪ್ರಾಪ್ತಿ, ಸೂಕ್ತ ವಯಸ್ಸಿನ ಯುವ ಸಮೂಹಕ್ಕೆ ಸಂಗಾತಿಯ ದೊರೆತು ಮದುವೆಗೆ ಒಂದು ಅವಕಾಶ ಮತ್ತು ಸರ್ಕಾರಿ ನೌಕರರಾಗಿದ್ದು ಬೇರೆ ಬೇರೆ ಕಾರಣದಿಂದ ಗಂಡ ಹೆಂಡತಿ ಬೇರೆ ಬೇರೆ ಊರಿನಲ್ಲಿದ್ದರೆ ಒಂದೇ ಕಡೆ ಬಂದು ಸೇರಿಕೊಳ್ಳುವಂಥ, ಕುಟುಂಬದ ಜೊತೆ ವಾಸ ಮಾಡತಕ್ಕಂಥ ಒಂದು ವ್ಯವಸ್ಥೆ. ಹೊರದೇಶದಿಂದ ಹೇರಳವಾಗಿ ಧನಾಗಮನ, ಸಾಕಷ್ಟು ಹೊರದೇಶಕ್ಕೆ ಪ್ರಯಾಣ, ಹೊರದೇಶದಲ್ಲಿರ್ತಕ್ಕಂಥ ಒಂದು ವ್ಯಕ್ತಿಗಳ ಸಮಾಗಮ ಇವೆಲ್ಲವೂ ಕೂಡ ಈ ವರ್ಷ ತಾವು ನಿರೀಕ್ಷಣೆ ಮಾಡ್ಬೋದು. ಆರೋಗ್ಯದಲ್ಲಿ ಯಾವುದೇ ದೊಡ್ಡ ಸಮಸ್ಯೆಯೂ ತಮಗೆ ಕಾಣಬರೋದಿಲ್ಲ. ಹೆಚ್ಚಿನ ಶುಭಫಲಕ್ಕಾಗಿ ತಾವು ಸದಾ ಆ ದೇವಿಯ ಸ್ಮರಣೆ ಮಾಡಿ ಎಲ್ಲದೂ ಒಳ್ಳೆಯದಾಗತ್ತೆ. ಸಮಸ್ತ ಸನ್ಮಂಗಳಾನಿ ಭವಂತು. ಗುರೂಜಿ, ಕಾರ್ಯಕ್ರಮವನ್ನು ಮುಗಿಸುವಂತಹ ಹೊತ್ತು ಇಷ್ಟೊತ್ತು ನಮ್ಮ ಜೊತೆ ಇದ್ದು ಯುಗಾದಿಯ ವಿಶೇಷತೆಗಳು, ಅದರ ಜೊತೆಗೆ ರಾಶಿಯ ಫಲಾಫಲಗಳು, ವರ್ಷದ ಭವಿಷ್ಯ ಯಾವ ರೀತಿ ಇದೆ, ಪಂಚಾಂಗದ ವಿಶೇಷತೆಗಳ ಬಗ್ಗೆ ಮಾಹಿತಿ ನೀಡಿದ್ರಿ. ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಧನ್ಯವಾದಗಳು ಗುರೂಜಿ. ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ವ ವೀಕ್ಷಕರೇ, ಈ ಯುಗಾದಿಯ ವಿಶೇಷತೆಗಳು ಯಾವ ರೀತಿ ಇರುತ್ತೆ, ವರ್ಷದ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ. ಇದಾಗಿತ್ತು ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.